तेभ्यः नमो अरिहन्ताणं नमो सिद्धाणं नमो ऐर्याणं नमो वज्रायाणं नमो लोये सौवसाहोणम् एसो पञ्चनमो यारो सौवपावपणासनो मङ्गलाणञ्च सौवेसिं पढमं हवै मङ्गलम् पढमं हवै मङ्गलम्। पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर महामुनिराज की जय। आचार्य प्रवर श्री समय सागर जी मुनि महाराज की जय। निर्यापक श्रमण मुनि श्री नियम सागर मुनि महाराज की जय। परम पूज्य प्रशांत सागर मुनि महाराज की जय। समस्त आचार्य संघ की जय। ग्रंथद मंगलाचरणनी में माडी शपक। वीर प्रभु के वाणी को सूत्र रहे गुरु परंपरा से नमन करूं वाणी को। चर्चा त्रेपन भाव की कर लूं भाव विशुद्धि पाने को। भाव सदा परिशुद्ध रहे बस आत्म वैभव पाने को। आत्म वैभव पाने को। जय बोलो जिनवाणी माता की जय हो। ಮನುಷ್ಯ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವಂತಹ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಆ ಗ್ರಂಥದಲ್ಲಿ ನಮಗೆ ಶ್ರೀವರುಗಳ ಅಸಾಧಾರಣವಾದಂತಹ 53 ಭಾವಗಳನ್ನು ಕುರಿತು ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ 53 ಭೇದಗಳು 5 ಭಾವಗಳಿಂದ ಆಗ್ತವೆ. ಔಪಶಮಿಕ ಭಾವ, ಕ್ಷಾಯಿಕ ಭಾವ, ಕ್ಷಾಯೋಪಶಮಿಕ ಭಾವ, ಔದಯಿಕ ಭಾವ, ಪಾರಿಣಾಮಿಕ ಭಾವ. ಇವೆಲ್ಲ ಸೇರಿ ಈ 5 ಭೇದಗಳಿಂದ 53 ಉತ್ತರ ಭೇದಗಳು ಆಗ್ತವೆ. ನಾವು ಈಗಾಗಲೇ 5 ಭಾವಗಳು ಹೇಗೆ ಉತ್ಪತ್ತಿ ಆಗ್ತವೆ ಅನ್ನುವಂಥ ವಿಷಯವನ್ನ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದೇವೆ. ಆಮೇಲೆ ಆ 5 ಭಾವಗಳಿಂದ ಅಥವಾ ಈ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ, ಆಮೇಲೆ ದಾನಾದಿ ಗುಣಗಳಲ್ಲಿ ಯಾವ ಯಾವ ಭಾವಗಳು ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನೋಡಿದ್ದೇವೆ. ಸಮ್ಯಕ್ ದರ್ಶನದಲ್ಲಿ 3 ಪ್ರಕಾರದ ಭಾವ ಆಗಬಹುದು. ಸಮ್ಯಕ್ ದರ್ಶನವು ಉಪಶಮ ಸಮ್ಯಕ್ತವಾಗಬಹುದು, ಕ್ಷಾಯೋಪಶಮಿಕ, ಕ್ಷಾಯಿಕ. ಈ 3 ಭಾವಗಳಲ್ಲಿ ಸಮ್ಯಕ್ ದರ್ಶನ ಇರಬಹುದು. ಆಮೇಲೆ ಚಾರಿತ್ರ ಕೂಡ 3 ಪ್ರಕಾರದ್ದಾಗಬಹುದು ಭಾವಗಳಿಂದ: ಉಪಶಮ, ಕ್ಷಾಯಿಕ, ಕ್ಷಾಯೋಪಶಮಿಕ. ಆಮೇಲೆ ಜ್ಞಾನ, ದರ್ಶನ, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ, ಈ ಎಲ್ಲ ಮೊದಲಾದ ಗುಣಗಳು ಕೇವಲ 2 ಪ್ರಕಾರದ ಭಾವಗಳಿಂದ ಆಗ್ತವೆ: ಕ್ಷಾಯೋಪಶಮಿಕ ಭಾವ, ಕ್ಷಾಯಿಕ ಭಾವ. ಹೀಗೆ ಸ್ವಲ್ಪ ಮಟ್ಟಿಗೆ ಇವುಗಳ ಪರಿಚಯವನ್ನ ಮಾಡಿಕೊಂಡಿದ್ದೇವೆ. ಇನ್ನು ಮುಂದೆ ಗ್ರಂಥದ ಅನುಸಾರ ಯಾವ ವಿಷಯದ ಪರಿಚಯವನ್ನ ಮಾಡಿಕೊಡ್ತಿದ್ದಾರೆ ಅನ್ನೋದನ್ನ ತಿಳಿಯುವಂತ ಪ್ರಯತ್ನ ಮಾಡುವುದು. ಮುಂದೆ ಓದಬೇಕು. ಭಾವಗಳಲ್ಲಿ ಗುಣಸ್ಥಾನ. ಔಪಶಮಿಕ ಭಾವ ಅಂದ್ರೆ ಈ 53 ಭಾವಗಳಿದಾವಲ್ಲ, ಇವುಗಳಲ್ಲಿ ಯಾವ್ಯಾವ ಭಾವದ ಜೊತೆಗೆ ಎಷ್ಟು ಗುಣಸ್ಥಾನ ಅಥವಾ ಯಾವ ಗುಣಸ್ಥಾನ ಆಗಬಹುದು ಅನ್ನುವಂಥ ಮಾಹಿತಿಯನ್ನ ತಿಳಿಸಿಕೊಡ್ತಾರೆ ಇವಾಗ.
ಅದರಲ್ಲಿ ಮೊದಲನೇದನ್ನು ತಗೊಂಡಿದ್ದಾರೆ ಔಪಶಮಿಕ ಭಾವ. ಭೇದ 2 ಔಪಶಮಿಕ ಸಮ್ಯಕ್ತ್ವ ಭಾವ. ಅದರಲ್ಲಿ ಪ್ರಥಮೋಪಶಮ ಸಮ್ಯಕ್ತ್ವ ಭಾವ, ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ. ಗುಣ 4ರಿಂದ 7, 4ರಿಂದ 11. ಔಪಶಮಿಕ ಭಾವ. ಔಪಶಮಿಕ ಭಾವ ಮೊದಲಿಗೆ ಬರ್ತದೆ. 53ರಲ್ಲಿ 5 ಭೇದಗಳಲ್ಲಿ ಮೊದಲನೆಯದ್ದು ಔಪಶಮಿಕ ಭಾವ. ಔಪಶಮಿಕ ಭಾವದಲ್ಲಿ 2 ಭಾವಗಳು ಬರ್ತವೆ: ಔಪಶಮಿಕ ಸಮ್ಯಕ್ತ್ವ ಭಾವ, ಔಪಶಮಿಕ ಚಾರಿತ್ರ ಭಾವ. ಇನ್ನು ಔಪಶಮಿಕ ಸಮ್ಯಕ್ತ್ವ ಭಾವದಲ್ಲಿ ನೋಡುವುದಾದ್ರೆ ಅದರಲ್ಲಿ ಕೂಡ 2 ಭಾವಗಳಿದೆ. ಒಂದು ಪ್ರಥಮೋಪಶಮ ಸಮ್ಯಕ್ತ್ವ, ಇನ್ನೊಂದು ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ. ಹೀಗೆ 2 ಭೇದಗಳನ್ನ ಮಾಡಿದ್ದಾರೆ. ಇನ್ನು ಔಪಶಮಿಕ ಸಮ್ಯಕ್ತ್ವ ಹೇಗೆ ಆಗ್ತದೆ ಅಂತಂದ್ರೆ ದರ್ಶನ ಮೋಹನೀಯ ಹಾಗೂ ಅನಂತಾನುಬಂಧಿ ಕಷಾಯಗಳು ಉಪಶಮ ಹೊಂದುವ ಮೂಲಕ ನಮಗೆ ಔಪಶಮಿಕ ಸಮ್ಯಕ್ತ್ವ ಪ್ರಾಪ್ತಿಯಾಗಿರ್ತದೆ. ಆ ಔಪಶಮಿಕ ಸಮ್ಯಕ್ತ್ವದಲ್ಲಿ ಪ್ರಥಮೋಪಶಮ ಅಂತ ಒಂದು ವಿಷಯ ಬರ್ತದೆ, ದ್ವಿತೀಯೋಪಶಮ ಅನ್ನೋದು ಒಂದು ವಿಷಯ ಬರ್ತದೆ. ಪ್ರಥಮೋಪಶಮ ಅಂತಂದ್ರೆ ಗುಣಸ್ಥಾನ 4ರಿಂದ 7ನೇ ಗುಣಸ್ಥಾನದವರೆಗೆ ಆಗುವಂಥದ್ದಿದೆ. ದ್ವಿತೀಯೋಪಶಮ ಅಂತಂದ್ರೆ ಗುಣಸ್ಥಾನ 4ರಿಂದ 11ರ ತನಕ ಇರುವಂಥದ್ದಿದೆ. ಎರಡಕ್ಕೂ ಏನು ಅಂತರ ಅಂತಂದ್ರೆ ಪ್ರಥಮೋಪಶಮ ಸಮ್ಯಕ್ತ್ವ ಮೊಟ್ಟ ಮೊದಲು ಅನಾದಿ ಮಿಥ್ಯಾದೃಷ್ಟಿ ಜೀವಿಗೆ ಆಗ್ತದೆ. ಅಂದ್ರೆ ಅನಾದಿ ಸಂಸಾರದ ಪರಂಪರೆಯಲ್ಲಿ ಜೀವಕ್ಕೆ ಯಾವುದಾದ್ರೂ ಸಮ್ಯಕ್ತ್ವ ಮೊದಲಾಗುವುದಿದೆ ಅಂದ್ರೆ ಅದು ಉಪಶಮ ಸಮ್ಯಕ್ತ್ವನೇ ಆಗೋದು. ಅನ್ಯಥಾ ನೇರವಾಗಿ ಮುಂದಿನ ಯಾವುದೂ ಆಗೋದಿಲ್ಲ. ಮೊಟ್ಟ ಮೊದಲು ಅನಾದಿ ಮಿಥ್ಯಾದೃಷ್ಟಿ, ಇನ್ನೂ ತನಕ ಒಮ್ಮೆನೂ ಅನಂತ ಸಂಸಾರದಲ್ಲಿ ಮಿಥ್ಯಾತ್ವವನ್ನ ಒಂದೂ ಸಾರಿ ಬಿಟ್ಟಿಲ್ಲ ಅನ್ನುವಂಥ ಜೀವಕ್ಕೆ ಪ್ರಥಮೋಪಶಮ ಸಮ್ಯಕ್ತ್ವ ಆಗಿರ್ತದೆ. ಆ ಪ್ರಥಮೋಪಶಮ ಸಮ್ಯಕ್ತ್ವ ಜಗನ್ಯ ಕಾಲನೂ ಅಂತರ್ಮುಹೂರ್ತ ಇದೆ, ಉತ್ಕೃಷ್ಟ ಕಾಲನೂ ಅಂತರ್ಮುಹೂರ್ತ ಇದೆ. ಅದಕ್ಕಿಂತ ಹೆಚ್ಚಿಗೆ ಉಪಶಮ ಸಮ್ಯಕ್ತ್ವ ಇರುವುದಿಲ್ಲ. ಆವಾಗ ಮಿಥ್ಯಾತ್ವ, ಅದರಲ್ಲಿ ಅನಾದಿ ಮಿಥ್ಯಾದೃಷ್ಟಿಯಲ್ಲಿ ಮಿಥ್ಯಾತ್ವ ಒಂದು ಅಖಂಡವಾಗಿರ್ತದೆ. ಅದು ಒಂದು ಅನಂತಾನುಬಂಧಿ ಕ್ರೋಧಮಾನ ಮಾಯಾಲೋಭ, ಈ 5 ಪ್ರಕೃತಿಗಳದ್ದು ಉಪಶಮ ಆಗಿರ್ತದೆ. ಭಾವಗಳಲ್ಲಿ ನಿರ್ಮಲತೆಯ ಕರ್ಮದ ಉದಯದಿಂದ ರಹಿತವಾದ, ಮೋಹನೀಯ ಕರ್ಮದ ಉದಯದಿಂದ ರಹಿತವಾದ ಆ ಸಮ್ಯಕ್ತ್ವಘಾತಕ ಮೋಹನೀಯ ಕರ್ಮಗಳು ಉದಯವನ್ನ ಕಳ್ಕೊಂಡಿರ್ತವೆ. ಅಂದ್ರೆ ಭಾವದಲ್ಲಿ ನಿರ್ಮಲತೆ ಬಂದಿರ್ತದೆ. ಆ ಅವಸ್ಥೆಯನ್ನ ಪ್ರಥಮೋಪಶಮ ಸಮ್ಯಕ್ತ್ವ ಭಾವ ಅಂತ ಕರೀತಾರೆ. ಇದು ಯಾರ್ಯಾರಿಗಾಗಬಹುದು? ಗೃಹಸ್ಥರಿಗೂ ಆಗ್ಬಹುದು, ಮುನಿ ಮಹಾರಾಜರಿಗೂ ಆಗ್ಬಹುದು. ಅಂದ್ರೆ 4, 5, 6, 7 ಈ 4 ಗುಣಸ್ಥಾನಗಳಲ್ಲಿ ಪ್ರಥಮೋಪಶಮ ಆಗ್ತದೆ. ಅದಕ್ಕಿಂತ ಮುಂದೆ ಪ್ರಥಮೋಪಶಮ ಇರಲ್ಲ. ಇನ್ನು ದ್ವಿತೀಯೋಪಶಮ ಯಾರಿಗೆ ಆಗ್ತದೆ ಅಂತಂದ್ರೆ ಶ್ರೇಣಿ ಆರೋಹಣ ಮಾಡಲಿಕ್ಕೆ ಸಿದ್ಧರಾಗಿರುವಂತಹ, ಉಪಶಮ ಶ್ರೇಣಿ ಏರುವುದಕ್ಕೆ ತಯಾರಾದಂತಹ ಮುನಿ ಮಹಾರಾಜರಲ್ಲಿ ದ್ವಿತೀಯೋಪಶಮ ಸಮ್ಯಕ್ತ್ವ ಆಗ್ತದೆ. ದ್ವಿತೀಯೋಪಶಮ ಸಮ್ಯಕ್ತ್ವ ಅಂತಂದ್ರೆ ಗುಣಸ್ಥಾನ ಅದು ಉತ್ಪತ್ತಿ ಅಪೇಕ್ಷದಿಂದ 7ರ ನಂತರ, ಅಂದ್ರೆ 8 ಅಂತ ತಗೋಬಹುದು. 8ರಿಂದ 8, 9, 10, 11 ಇದು ಅದರದ ಏರಿಕೆ ಕ್ರಮ. ಇನ್ನು ಇಳಿಕೆಯ ಅಪೇಕ್ಷದಿಂದ 11, 10, 9, 8, 7, 6 ಹಿಂಗೆ 4ರ ತನಕ ಸಮ್ಯಕ್ತ್ವದ ಅಪೇಕ್ಷದಿಂದ, ಇಳಿಕೆಯ ಅಪೇಕ್ಷದಿಂದ 4ರವರೆಗೂ ಅದರದ ಅಸ್ತಿತ್ವವನ್ನ ಹೇಳಿದ್ದಾರೆ. ಅಂದ್ರೆ 4, 5, 6 ಇವೆಲ್ಲ ದ್ವಿತೀಯೋಪಶಮದಲ್ಲಿ ಯಾಕೆ ಹೇಳಿದ್ದಾರೆ ಅಂದ್ರೆ ಅದು ಇಳಿಕೆಯ ಅಪೇಕ್ಷದಿಂದ, ಉತ್ಪತ್ತಿಯ ಅಪೇಕ್ಷದಿಂದ ಅಲ್ಲ. ಹಾಗಾಗಿ ದ್ವಿತೀಯೋಪಶಮ ಸಮ್ಯಕ್ತ್ವ ಅಂದ್ರೆ ಇದು ದಿಗಂಬರ ಮುನಿಗಳಲ್ಲಿ ಇದು ಆಗಿರ್ತದೆ. ಇಲ್ಲಿ ಏನ್ ಮಾಡ್ತಾರೆ ಜೀವ ಅಂತಂದ್ರೆ ಯಾವುದು ಸಮ್ಯಕ್ ದರ್ಶನ ಇದೆಯೋ, ಸಮ್ಯಕ್ ದರ್ಶನ ಅತ್ಯಂತ ನಿರ್ಮಲವಾಗಿದೆಯೋ
ಮತ್ತು ಶ್ರೇಣಿ ಆರೋಹಣ, ಉಪಶಮ ಶ್ರೇಣಿ ಆರೋಹಣ ಮಾಡುವುದಕ್ಕೆ ಯಾವುದು ಕಾರ್ಯಕಾರಿಯಾಗಿದೆ ಕೆಲಸ ಮಾಡ್ತಾ ಇದೆಯೋ, ಮತ್ತು ದ್ವಿತೀಯೋಪಶಮ ಸಮ್ಯಕ್ತವನ್ನ ಯಾರು ಮಾಡ್ತಾರೆ ಅಂತಂದ್ರೆ ಮುನಿ ಮಹಾರಾಜ್. ಯಾರು ಕ್ಷಾಯೋಪಶಮಿಗೆ ಸಮ್ಯಕ್ ದೃಷ್ಟಿ ಇದಾರಲ್ಲ, ಅವ್ರಿಗೆ ಕ್ಷಾಯಿಕ ಮಾಡ್ಲಿಲ್ಲ ಅಂದ್ರ ಇನ್ನು ಉಪಶಮ ಶ್ರೇಣಿ ಇರ್ಬೇಕಾಗಿದೆ ಅಂದ್ರ ಅವ್ರು ಏನ್ ಮಾಡ್ತಾರು, ಅನಂತಾನುಬಂಧಿ ಕಷಾಯಗಳದ್ದು ವಿಸಂಯೋಜನೆ ಮಾಡ್ತಾರೆ. ವಿಸಂಯೋಜನೆ ಅಂತಂದ್ರೆ ಆ ಅನಂತಾನುಬಂಧಿ ಕಷಾಯಗಳನ್ನ ಬೇರೆಯ ಪ್ರಕೃತಿಗಳಲ್ಲಿ ವಿಲೀನ ಮಾಡ್ತಾರೆ, ಸಂಯೋಜಿಸ್ತಾರೆ, ಅಂದ್ರೆ ಇಲ್ಲದಂತೆ ಮಾಡ್ತಾರೆ. ಆ ಒಂದು ಪ್ರಕ್ರಿಯೆ ಎಲ್ಲಿ ನಡೀತದೆ ಅಂತಂದ್ರೆ, ಯಾವ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಮುನಿ ಮಹಾರಾಜರಿದ್ದಾರೆ ಶ್ರೇಣಿ ಸಮ್ಮುಖರಾದಾಗ ಈ ಕಾರ್ಯವನ್ನ ಮಾಡ್ತಾರೆ. ಹಾಗಾಗಿ ಅದ್ರ ಹೆಸರು ಏನಂತ ಬಂತು, ದ್ವಿತೀಯೋಪಶಮ. ಆದ್ರೆ ಅದಿರೋದು ಶ್ರೇಣಿ ಇರುವಂತ ಮುನಿ ಮಹಾರಾಜರಲ್ಲಿ ಮಾತ್ರ, ಗೃಹಸ್ಥರಲ್ಲಿ ಇರೋದಿಲ್ಲ. ಇನ್ನು ಮರಣದ ಅಪೇಕ್ಷಾದಿಂದ, ಅಪರ್ಯಾಪ್ತಕ ಅಪೇಕ್ಷಾದಿಂದ ದೇವಗತಿಯಲ್ಲಿ ಇದೆ, ಅದು 4ನೇ ಗುಣಸ್ಥಾನ, ಅಲ್ಲಿ ಆ ಅಪೇಕ್ಷಾ ಹೇಳಿದ್ದಾರೆ. ಇನ್ನೊಂದ್ಸತಿ ಹೇಳಿದ, ಇನ್ನೊಂದ್ಸತಿ ದ್ವಿತೀಯೋಪಶಮ ಸಮ್ಯಕ್ತ್ವ ದಿಗಂಬರ ಮುನಿ ಮಹಾರಾಜರಿಗೆ ಉತ್ಪತ್ತಿಯಾಗುವುದು, ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನದ ಮೂಲಕವೇ ಉತ್ಪತ್ತಿಯಾಗುವುದು, ಶ್ರೇಣಿ ಸಮ್ಮುಖ ಉಪಶಮ ಶ್ರೇಣಿ ಏರುವಂತಹ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಜೀವರಿಗೆನೆ ಉತ್ಪತ್ತಿಯಾಗ್ತದೆ. ಇನ್ 4ನೇ ಗುಣಸ್ಥಾನ ಹೆಂಗೆ ಹೇಳಿದ್ದಾರೆ ಅಂತಂದ್ರೆ, ಶ್ರೇಣಿ ಆರೋಹಣದಲ್ಲಿ ಮರಣ ಆಯ್ತು ಅಂತಂದ್ರ ಅದು ಮರಣದ ಜೊತೆಗೆ ಬರ್ತದೆ. ದೇವಗತಿಯಲ್ಲಿ ಉತ್ಪನ್ನರಾಗುವಾಗ ಆ ಜೀವರಿಗೆ ಅಪರ್ಯಾಪ್ತಕ ಅವಸ್ಥೆಯ ತನಕ ದ್ವಿತೀಯೋಪಶಮ ಸಮ್ಯಕ್ತ್ವ ಇರ್ತದೆ. ಆ ಅಪೇಕ್ಷಾ ಅಲ್ಲಿ 4ನೇ ಗುಣಸ್ಥಾನದ ಅಂತ ಹೇಳಿದ್ದಾರೆ. ಇನ್ನು ಗೃಹಸ್ಥರಿಗೆ ಇದು ಉತ್ಪತ್ತಿ ಆಗುವುದೇ ಇಲ್ಲ, ಆದ್ರೆ ಅದು ಮುನಿ ಮಹಾರಾಜರಿಗೆ ಮಾತ್ರ. ಇದು ಎಲ್ಲಿಂದ ಎಲ್ಲಿ ತನಕ ಇದೆ ಅಂದ್ರೆ, ಇದ್ರ ಗುಣಸ್ಥಾನಗಳು ಕೂಡ 4ರಿಂದ 11ರ ತನಕ ಇದೆ. 4ರ ಅಪೇಕ್ಷೆ ಯಾವುದು ಅಂದ್ರೆ ಇಳಿಕೆ ಅಪೇಕ್ಷಾದಿಂದ, ಉತ್ಪತ್ತಿ ಅಪೇಕ್ಷೆ ಅಲ್ಲ ಅಂತ ತಿಳ್ಕೋಬೇಕು. ತಿಳಿತು ಭಯ್ಯಾಜಿ. ಹಂಗಾರೆ ಗೃಹಸ್ಥರಿಗೆ ಪ್ರಥಮೋಪಶಮ ಸಮ್ಯಕ್ತ್ವ ಬಿಟ್ರೆ ಬೇರೆ ಇನ್ನೇನು ಆಗಲ್ಲ ಅಂತನಾ? ಉಪಶಮದಲ್ಲಿ ಪ್ರಥಮ ಉಪಶಮ ಆಗುತ್ತೆ, ಕ್ಷಾಯೋಪಶಮಿಕ ಆಗ್ಬಹುದು, ಕ್ಷಾಯಿಕನೂ ಆಗ್ಬಹುದು, ಆದ್ರೆ ದ್ವಿತೀಯೋಪಶಮ ಆಗೋದಿಲ್ಲ. ಸರಿ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಗೃಹಸ್ಥನ ಆಗ್ಬಹುದು, ಆದ್ರೆ ದ್ವಿತೀಯೋಪಶಮ ಆಗುವುದಿಲ್ಲ. ಈಗ ನಿಯಮ ಇದೆ. ಸರಿ ಸರಿ. ಔಪಶಮಿಕ ಪ್ರಭಾವ ಗುಣಸ್ಥಾನ 8ರಿಂದ 11. ಇನ್ನು ಔಪಶಮಿಕ ಭಾವಗಳಲ್ಲಿ ಮೊದಲನೇದು ಔಪಶಮಿಕ ಸಮ್ಯಕ್ತ್ವ ಭಾವ ಆಯ್ತು, ಅದರಲ್ಲಿ 2 ಭೇದನ್ನು ನೋಡಿದೆವು. ಈಗ ಔಪಶಮಿಕ ಚಾರಿತ್ರ ಭಾವ, ಇದು ಕೂಡ ದಿಗಂಬರ ಮುನಿಗಳಲ್ಲೇ ಆಗುವುದು. ಔಪಶಮಿಕದಲ್ಲಿ ದೇಶ ಸಂಯಮಿಗಳಿರೋದಿಲ್ಲ. ಔಪಶಮಿಕದಲ್ಲಿ ಶ್ರೇಣಿ ಆರೋಹಣ ಮಾಡುವಂತಹ ಯಾವ ಮುನಿ ಮಹಾರಾಜರಿದ್ದಾರೆ ಅವರಿಗೇನೆ ಔಪಶಮಿಕ ಚಾರಿತ್ರ್ಯ ಇರೋದು. ಬೇರೆ ಅವಸ್ಥೆಯಲ್ಲಿ ಔಪಶಮಿಕ ಚಾರಿತ್ರ್ಯ ಇರಂಗಿಲ್ಲ. 7ನೇ ಗುಣಸ್ಥಾನ ತನಕನೂ ಔಪಶಮಿಕ ಚಾರಿತ್ರ್ಯ ಇಲ್ಲ. 6, 7ರಲ್ಲಿ ಕ್ಷಾಯೋಪಶಮಿಕ ಚಾರಿತ್ರ್ಯ ಇರ್ತದೆ. ಗುಣಸ್ಥಾನ 8, 9, 10, 11 ಈ 4 ಗುಣಸ್ಥಾನಗಳಲ್ಲಿ ಮಾತ್ರ ಔಪಶಮಿಕ ಚಾರಿತ್ರ್ಯ ಇರ್ತದೆ. ಇದು ಹೇಗೆ ಪ್ರಾಪ್ತ ಆಗ್ತದೆ ಅಂತಂದ್ರೆ, ಚಾರಿತ್ರ ಮೋಹನೀಯದ ಅಪ್ರತ್ಯಾಖ್ಯಾನಾವರಣ ಕ್ರೋಧಮಾನ ಮಾಯಾಲೋಭ, ಪ್ರತ್ಯಾಖ್ಯಾನಾವರಣ ಕ್ರೋಧಮಾನ ಮಾಯಾಲೋಭ, ಸಂಜೋಲನ ಕ್ರೋಧಮಾನ ಮಾಯಾಲೋಭ, ಹಾಸ್ಯರತಿ ಅರತಿ ಶೋಕ ಭಯ ಜುಗುಪ್ಸ, ಸ್ತ್ರೀವೇದ ಪುರುಷವೇದ ನಪುಂಸಕವೇದ, ಈ 21 ಮೋಹನೀಯ ಚಾರಿತ್ರ ಮೋಹನೀಯ ಕರ್ಮದ ಭೇದಗಳೇನಿದಾವಲ್ಲ, ಇವು ಉಪಶಮನವಾದಾಗ ಅಲ್ಲಿ ಔಪಶಮಿಕ ಚಾರಿತ್ರ ಭಾವ ಇದೆ ಅಂತ ತಿಳ್ಕೋಬೇಕು. ಅದು ಕೇವಲ ಉಪಶಮ ಶ್ರೇಣಿಯಲ್ಲಿ ಮಾತ್ರ ಸಂಭವಿಸುವಂತದ್ದು, ಬೇರೆ ಕಡೆ ಈ ಚಾರಿತ್ರವನ್ನ ನೋಡ್ಲಿಕ್ಕೆ ಸಿಗುವುದಿಲ್ಲ. ಇದು ಉತ್ಪತ್ತಿಯು ದಿಗಂಬರ ಮುನಿಗಳಲ್ಲಿ ಅಲ್ಲಿಯೇ ಇರುವಂತದ್ದು. ಇದು ಮರಣಾನಂತರ ಹೋಗುವುದಿಲ್ಲ. ಮರಣಾನಂತರ
ಭವದಿಂದ ಭವಕ್ಕೆ ಹೋಗುವುದಿಲ್ಲ, ಸಮ್ಯಕ್ ದರ್ಶನ ಮಾತ್ರ ಹೋಗುತ್ತೆ. ಯಾವುದೇ ಚಾರಿತ್ರ ಕೂಡ ಮರಣಾನಂತರ ಜೀವದ ಜೊತೆಗೆ ಹೋಗುವುದಿಲ್ಲ. ಆ ಚಾರಿತ್ರದ ಗುಣಸ್ಥಾನ ಮರಣದ ಜೊತೆಗೆ ಇಲ್ಲೇ ಸಮಾಪ್ತವಾಗ್ತದೆ. ಇದು ಗುಣಸ್ಥಾನ 8ರಿಂದ 11 ತನಕ ಔಪಶಮಿಕ ಚಾರಿತ್ರ ಭಾವ. ಈ ಭಾವ ಯಾವಾಗ ಬರ್ತದೆ ಅಂದ್ರೆ ಮೋಹನೀಯ ಕರ್ಮದ ಏನ 21 ಕಷಾಯಗಳಿದಾವಲ್ಲ, ಆ ಕಷಾಯಗಳು ಉಪಶಮನವಾದಾಗ ಅಲ್ಲಿ ಔಪಶಮಿಕ ಚಾರಿತ್ರ ಭಾವ ಇದೆ ಅಂತ ತಿಳ್ಕೋಬೇಕು. ತಿಳಿತಾ ಇದೆ? ಶಾಯಿಕ ಭಾವ ವೇದ 9 ಭಾವ ಮತ್ತು ಗುಣಸ್ಥಾನ. ಶಾಯಿಕ ಜ್ಞಾನ ಭಾವ ಗುಣಸ್ಥಾನ 13ರಿಂದ 14 ಹಾಗೂ ಸಿದ್ಧರಲ್ಲಿ. ಇವಾಗ ಔಪಶಮಿಕ ಭಾವಗಳನ್ನ ಗುಣಸ್ಥಾನಗಳ ಮೂಲಕ ಹೇಳಿದ ಮೇಲೆ ನೋಡ್ರಿ, ಇನ್ನು ಔಪಶಮಿಕದೊಳಗೆ ಇನ್ನೊಂದಿಷ್ಟು ವಿಶೇಷತೆ ಏನು ಅಂತಂದ್ರ, ಪ್ರಥಮೋಪಶಮ ಸಮ್ಯಕ್ತ್ವದ ಜೊತೆಗೆ ಜನ್ಮ ಆಗೋದಿಲ್ಲ ಯಾವ ಜೀವದ್ದು ಕೂಡ. ಯಾಕೆಂದ್ರೆ ಅದು ಮರಣದ ಜೊತೆಗೆ ಇರುವುದಿಲ್ಲ. ಆ ಸಮ್ಯಕ್ತ್ವ ಇರುವಾಗ ಮರಣ ಆಗುವುದಿಲ್ಲ. ಇದನ್ನ ನೆನಪಿಡಬೇಕೆಲ್ಲರೂ ಕೂಡ. ಯಾವ ಜೀವಕ್ಕೆ ಪ್ರಥಮೋಪಶಮ ಸಮ್ಯಕ್ತ್ವ ಆಗುತ್ತಿದೆ, ಆ ಪ್ರಥಮೋಪಶಮ ಸಮ್ಯಕ್ತ್ವದ ಏನ್ ಅಂತರ್ಮುಹೂರ್ತ ಸಮಯ ಇದೆ, ಕಾಲ, ಆ ಕಾಲದಲ್ಲಿ ಯಾರದ್ದು ಜನ್ಮ ಆಗಂಗಿಲ್ಲ, ಯಾರದ್ದು ಮರಣ ಆಗಂಗಿಲ್ಲ ಆ ಸಮ್ಯಕ್ತ್ವದ ಜೊತೆಗೆ. ಹಂಗಾಗಿ ಅದು ಜನ್ಮದಿಂದ ಜನ್ಮಕ್ಕೆ ಬರೋದಿಲ್ಲ. ಇನ್ ಪ್ರಥಮೋಪಶಮ ಸಮ್ಯಕ್ತ್ವದ ಜೊತೆಗೆ ಆಹಾರಕ ಶರೀರಾದಿಗಳು, ಆಮೇಲೆ ಮನಪರಿಜ್ಞಾನ, ಪರಿಹಾರ ವಿಶುದ್ಧಿ, ಇಂತಹ ಚಾರಿತ್ರಗಳು ಕೂಡ ಇರೋದಿಲ್ಲ. ಯಾಕೆಂದ್ರೆ ಇದು ಉತ್ಪತ್ತಿ ಆಗ್ಬೇಕು ಅಂದ್ರೆ ಮಿಥ್ಯಾತ್ವದಲ್ಲಿ ಇರುವಂತಹ ಜೀವಕ್ಕೆ ಉತ್ಪತ್ತಿ ಆಗ್ತದೆ. ಅದು ಅನಾದಿ ಮಿಥ್ಯಾ ದೃಷ್ಟಿ ಅಥವಾ ಈಗಾಗಲೇ ಸಮ್ಯಕ್ತದ ಜೊತೆ ಆಗಿದ್ರು ಅದಕ್ಕೊಂದು ಕಾಲಮಿತಿಯನ್ನ ಮೀರಿದ ಮೇಲೆ ಮತ್ತೆ ಅದು ಯಾವಾಗ ಮಿಥ್ಯಾತ್ವದಿಂದ ಹೊರಗೆ ಬರುವ ಪ್ರಯತ್ನ ಮಾಡ್ತದೆ, ಆವಾಗ ಆಗಿರ್ತದೆ. ಹಾಗಾಗಿ ಇದು ಪ್ರಾರಂಭಿಕ ವಿಶುದ್ಧಿಯನ್ನ ಹೊಂದಿ ತೋರಿಸುವುದರಿಂದ ಈ ಪರಿಹಾರ ವಿಶುದ್ಧಿ ಆದಿ ಚಾರಿತ್ರಗಳು ವಿಶುದ್ಧ ಸಮ್ಯಕ್ ದರ್ಶನದ ಜೊತೆಗೆ ಆಗುವುದರಿಂದ ಪ್ರಾರಂಭದಲ್ಲಿ ಆಗುವಂತ ಸಮ್ಯಕ್ತದ ಜೊತೆಗೆ ಇವು ಆಗುವುದಿಲ್ಲ. ಹಾಗಾಗಿ ಪ್ರಥಮೋಪಶಮ ಸಮ್ಯಕ್ತ್ವ ಹೀಗೆ ಇರ್ತದೆ. 4ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನದವರೆಗಿನವರಲ್ಲಿ ಆಗ್ತದೆ. ಈ 4ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನದವರಲ್ಲಿ ಹೆಂಗಾಗ್ತದೆ ಅಂತಂದ್ರೆ, 4ನೇ ಗುಣಸ್ಥಾನ ಅಂದ್ರೆ ಅಸೈಮ ಇದ್ದಾರೆ, ಅಲ್ಲೇನು ಸಾಮಾನ್ಯವಾಗಿ ಆಗ್ತದೆ. ಏನಾಗ್ತದೆ ಅಂತಂದ್ರೆ ಅವರ ಅಸೈಮನೂ ಇದ್ದಾರೆ, ಮಿಥ್ಯಾತ್ವ ಭಾವದಿಂದ ಹೊರಗೆ ಬಂದಿದ್ದಾರೆ ಅಂತಂದ್ರೆ ಅಷ್ಟು ಅಂತರ್ಮೂರ್ತದ ತನಕ ಉಪಶಮ ಆಗಿರ್ತದೆ. ಇನ್ನು ಒಬ್ರು ಮಿಥ್ಯಾ ದೃಷ್ಟಿ ಇದ್ದಾರೆ, ದ್ವೇಷವೃತ್ತಿ ಆಗಿದ್ದಾರೆ, ಅವ್ರಿಗೆ ಒಂದ್ ವೇಳೆ ಅಕಸ್ಮಾತ್ ಭಾವದ ನಿರ್ಮಲತೆಯಿಂದ ಸಮ್ಯಕ್ ದರ್ಶನ ಆಯ್ತು ಅಂದ್ರೆ ಆ ವೃತಗಳ ಜೊತೆಗೆ ಆ ಸಮ್ಯಕ್ ದರ್ಶನ ಆಗೋದ್ರಿಂದ ಇಮಿಡಿಯೇಟ್ ಗುಣಸ್ಥಾನ ಇದಾಗುತ್ತೆ. ಇನ್ನೊಬ್ರು ಮಿಥ್ಯಾತ್ವದಲ್ಲಿನೇ ದೀಕ್ಷಾ ಧಾರಣೆ ಮಾಡಿದ್ದಾರೆ, ಮಹಾವೃತ್ತಿ ಆಗಿದ್ದಾರೆ, ಅಲ್ಲಿ ಅವ್ರಿಗೆ ಪ್ರಥಮೋಪಶಮ ಆಗೋ ಸಾಧ್ಯತೆ ಇದೆ. ಪ್ರಥಮೋಪಶಮ ಆಯ್ತು ಅಂದ್ರೆ ಆ ಮುನಿವ್ರತದ ಜೊತೆಗೆ ಸಮ್ಯಕ್ ದರ್ಶನ ಸೇರಿತು ಅಂದ್ರೆ ಅಲ್ಲಿ ಆಟೋಮೆಟಿಕ್ ಅವ್ರ ಗುಣಸ್ಥಾನ 6, 7 ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಪ್ರಥಮೋಪಶಮ ವಿಶೇಷತೆಯನ್ನ ಹೊಂದಿದೆ. ಇನ್ನು ದ್ವಿತೀಯೋಪಶಮ ಏನಿದೆಯಲ್ಲ ಅದು ನಿಯಮದಿಂದ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಮುನಿ ಮಹಾರಾಜರಿಗೇನೆ ಶ್ರೇಣಿ ಸಮ್ಮುಖರಾದಾಗ ಆಗ್ತದೆ. ಹೀಗೆ ಅವುಗಳನ್ನ ತಿಳ್ಕೋಬೇಕು. ಇನ್ನು ಮುಂದೆ ಕ್ಷಾಯಿಕ ಭಾವದ ಬಗ್ಗೆ ಹೇಳ್ತಾರೆ. ಕ್ಷಾಯಿಕ ಭಾವದಲ್ಲಿ 9 ಭೇದಗಳನ್ನ ಹೇಳಿದ್ದಾರೆ. ಕರ್ಮದ ಕ್ಷಯದಿಂದ ಉಂಟಾಗುವ ಭಾವವನ್ನ ಕ್ಷಾಯಿಕ ಭಾವ ಅಂತ ಕರೀತಾರೆ. ಇದು 9 ಪ್ರಕಾರದಿದೆ. ಜ್ಞಾನ, ದರ್ಶನ ಮುಂತಾದವುಗಳು ತಮಗೆಲ್ಲ ಗೊತ್ತಿದೆ. ಇನ್ನು
ಯಾವಾಗ ಯಾವ್ಯಾವ್ದ್ರಲ್ಲಿ ಏನೇನಾಗ್ತದೆ ಅಂತಂದ್ರೆ, ಕ್ಷಾಯಿಕ ಭಾವದಲ್ಲಿ ಮೊದಲನೇ ಭಾವ ಯಾವುದಿದೆ? ಜ್ಞಾನ ಭಾವ ಇದೆ. ಕ್ಷಾಯಿಕ ಜ್ಞಾನ ಅಂತ ಕರೀತಾರೆ. ಕ್ಷಾಯಿಕ ಜ್ಞಾನ ಅಂದ್ರೆ ಕೇವಲ ಜ್ಞಾನ. ಜ್ಞಾನಾವರಣ ಕರ್ಮದ ಕ್ಷಯದಿಂದ ಕ್ಷಾಯಿಕ ಜ್ಞಾನ ಉಂಟಾಗ್ತದೆ. ಕ್ಷಾಯಿಕ ಏನು ಕ್ಷಯ ಆಯ್ತಲ್ಲಿ? ಜ್ಞಾನಾವರಣ ಕರ್ಮದ ಕ್ಷಯ ಆಯ್ತು, ಅದಕ್ಕೆ ಜ್ಞಾನ ಕ್ಷಾಯಿಕ ಆಯ್ತು. ಅಂದ್ರೆ ಕರ್ಮ ಕ್ಷಯ ಆಗಿದೆ. ಏನು ಒರಿಜಿನಲ್ ಯಥಾವತ್ ಜೀವಗತವಾದಂಥ ಏನು ಸಂಪೂರ್ಣ ಜ್ಞಾನ ಇದೆ ಅದು ಪ್ರಕಟ ಆಯ್ತು, ಆವರಣೆಲ್ಲ ಹೊರಟೋಯ್ತು. ಅದು ಕ್ಷಾಯಿಕ ಜ್ಞಾನ ಕೇವಲ 13 ಮತ್ತು 14ನೇ ಗುಣಸ್ಥಾನದಲ್ಲಿ ಇರ್ತದೆ, ಬಿಟ್ರೆ ಸಿದ್ಧ ಭಗವಾನರಲ್ಲಿ ಇರ್ತದೆ. ಅರಿಹಂತ ಭಗವಾನರು ಸಿದ್ಧ ಭಗವಾನರಲ್ಲಿನೇ ಕ್ಷಾಯಿಕ ಜ್ಞಾನ ಭಾವ ಇರೋದು. ಅನ್ಯಥಾ ಯಾವ ಜೀವರಲ್ಲಿಯೂ ಕ್ಷಾಯಿಕ ಜ್ಞಾನ ಭಾವ ಇರುವುದಿಲ್ಲ. ಎಲ್ಲಿ ತನಕ ಇರುವುದಿಲ್ಲ? ಜ್ಞಾನಾವರಣ ಕರ್ಮ ನಷ್ಟವಾಗುವ ತನಕ. ತಿಳ್ಕೋಬೇಕು. ಕ್ಷಾಯಿಕ ಜ್ಞಾನ ಅಂದ್ರೆ ಕೇವಲ ಜ್ಞಾನ. ಜ್ಞಾನಾವರಣ ಕರ್ಮದ ಕ್ಷಯದಿಂದ ಕ್ಷಾಯಿಕ ಜ್ಞಾನ ಉಂಟಾಗ್ತದೆ. ಅದು 13 ಅಂದ್ರೆ ಸಯೋಗ ಕೇವಲಿ ಅರಿಹಂತ ಭಗವಾನರು, 14 ಅಂದ್ರೆ ಅಯೋಗ ಕೇವಲಿ ಅರಿಹಂತ ಭಗವಾನರು, ಮತ್ತು ಇವರನ್ನು ಬಿಟ್ಟು ಸಿದ್ಧ ಭಗವಾನರು. ಇವರು ಮೂರು ಪ್ರಕಾರದ ಭಗವಾನರಲ್ಲಿ ಮಾತ್ರ ಕ್ಷಾಯಿಕ ಜ್ಞಾನ ಭಾವ ಇರೋದು. ಬೇರೆ ಯಾವ ಜೀವದಲ್ಲೂ ಕ್ಷಾಯಿಕ ಜ್ಞಾನ ಭಾವ ಇರೋದಿಲ್ಲ. ತಿಳ್ಕೊಂಬಿಡಿ. ಮುಂದೆ ಕ್ಷಾಯಿಕ ದರ್ಶನ ಭಾವ ಗುಣಸ್ಥಾನ 13ರಿಂದ 14 ಹಾಗೂ ಸಿದ್ಧರಲ್ಲಿ. ಆಮೇಲೆ ಕ್ಷಾಯಿಕ ದರ್ಶನ ಭಾವದ ಬಗ್ಗೆ ಹೇಳ್ತಾರೆ. ಕ್ಷಾಯಿಕ ದರ್ಶನಾವರಣ ಕರ್ಮದ ಕ್ಷಯದಿಂದ ದರ್ಶನ ಗುಣ ಕ್ಷಾಯಿಕ ದರ್ಶನ ಭಾವವನ್ನ ಹೊಂದಿದೆ. ಕ್ಷಾಯಿಕ ಯಾವ್ದು ಕ್ಷಯ ಆಯ್ತು ಇಲ್ಲಿ? ದರ್ಶನಾವರಣೆಯ ಕರ್ಮ ಕ್ಷಯ ಆಯ್ತು. ದರ್ಶನಾವರಣೆಯ ಕರ್ಮದ ಕ್ಷಯದಿಂದ ಕೇವಲ ದರ್ಶನ ಅಥವಾ ಅನಂತ ದರ್ಶನ ಅಥವಾ ಕ್ಷಾಯಿಕ ದರ್ಶನ, ಮೂರು ಒಂದೇ ಅರ್ಥ, ಮೂರು ಒಂದೇ ಪದಕ್ಕೆ ಬಳಸ್ತಾರೆ. ಕ್ಷಾಯಿಕ ಜ್ಞಾನ ಆದಾಗ ಜೀವ ಹೆಂಗ್ ತಿಳಿತದೆ ಅಂತಂದ್ರೆ, ಭೂತಕಾಲದ್ದು, ಭವಿಷ್ಯತ್ ಕಾಲದ್ದು, ವರ್ತಮಾನ ಕಾಲದ್ದು, ಸಮಸ್ತ ದ್ರವ್ಯಗಳದ್ದು ಅನಂತ ಪರ್ಯಾಯಗಳನ್ನ ಒಂದೇ ಸಮಯದಲ್ಲಿ ಎಲ್ಲವನ್ನು ಪ್ರತ್ಯಕ್ಷವಾಗಿ ತಿಳಿತದೆ. ಅದನ್ನ ಕ್ಷಾಯಿಕ ಜ್ಞಾನ ಅಂತ ಕರೀತಾರೆ. ಈಗ ಭಗವಾನ್ ಹೆಂಗಿದ್ದಾರೆ ಅಂದ್ರೆ, ನನ್ನನ್ನೊಮ್ಮೆ ಮತ್ತೆ ಬೇರೆಯವರನ್ನೊಮ್ಮೆ, ಮುಂಬೈದವರನ್ನೊಮ್ಮೆ, ದಿಲ್ಲಿಯವರನ್ನೊಮ್ಮೆ ಹಿಂಗ್ ಬೇರೆ ಬೇರೆ ನೋಡುವುದಿಲ್ಲ ಅಥವಾ ಬೇರೆ ಬೇರೆ ತಿಳಿಯುವುದಿಲ್ಲ. ಎಟ್ ಎ ಟೈಮ್ ಒಂದೇ ಸಮಯಕ್ಕೆ ಸಮಸ್ತ ವಿಶ್ವ ಅವಿಶ್ವ, ಲೋಕ ಅಲೋಕ ಎಲ್ಲವನ್ನು ಯುಗಪತ್ ತಿಳಿತಾನೇ ಇದ್ದಾರೆ. ಹೀಗೆ ಕ್ಷಾಯಿಕ ಜ್ಞಾನ ಇದೆ. ಕ್ಷಾಯಿಕ ದರ್ಶನವೂ ಕೂಡ ಹಾಗೆ ಇದೆ, ಆದ್ರೆ ನೋಡ್ತದೆ. ಅರಿಹಂತ ಭಗವಾನರಾಗಲಿ ಸಿದ್ಧ ಭಗವಾನರಾಗಲಿ ಈ ಕ್ಷಾಯಿಕ ದರ್ಶನ ಭಾವ ಪ್ರಕಟ ಆಗಿದೆ ಅವರಿಗೆ. ಅಂದ್ರೆ ದರ್ಶನಾವರಣೀಯ ಕರ್ಮ ಇಲ್ಲದ್ದರಿಂದ, ನಾಶವಾದ್ದರಿಂದ ಕ್ಷಾಯಿಕ ದರ್ಶನ ಗುಣ ಇದೆ. ಅಂದ್ರೆ ಅನಂತ ದರ್ಶನ, ಭೂತಕಾಲದ್ದು, ಭವಿಷ್ಯತ್ ಕಾಲದ್ದು, ಸಮಸ್ತ ದ್ರವ್ಯಗಳದ್ದು, ಅನಂತ ಪರ್ಯಾಯಗಳನ್ನು ಎಲ್ಲವನ್ನು ಯುಗಪತ್ ಒಂದೇ ಸಮಯದಲ್ಲಿ ನೋಡುವಂತಹ ಸಾಮರ್ಥ್ಯ ಜೀವದಲ್ಲಿದೆ. ಅದನ್ನ ಅನಂತ ದರ್ಶನ ಗುಣ ಅಥವಾ ಕ್ಷಾಯಿಕ ದರ್ಶನ ಗುಣ ಭಾವ ಅಂತ ಕರೀತಾರೆ. ಇದು ಕೂಡ ಯಾರಿಗೆ ಇದೆ? ಯಾರಿಗೆ ದರ್ಶನಾವರಣ ಕರ್ಮನಾಶ ಆಗಿದೆ ಅವರಿಗಿದೆ. ಅಂದ್ರೆ ಸಯೋಗ ಕೇವಲಿ ಅರಿಹಂತ ಭಗವಾನರು, ಅಯೋಗ ಕೇವಲಿ ಅರಿಹಂತ ಭಗವಾನರು ಹಾಗೂ ಸಿದ್ಧ ಭಗವಾನರು. ಅಂದ್ರೆ ಟೋಟಲ್ ಆಗಿ ಹೇಳುವುದಾದ್ರೆ ಅರಿಹಂತ ಭಗವಾನರು ಮತ್ತು ಸಿದ್ಧ ಭಗವಾನರಲ್ಲಿ ಕ್ಷಾಯಿಕ ದರ್ಶನ ಇದೆ. ಅನ್ಯಥಾ ಮೂರು ಲೋಕದಲ್ಲಿ ಬೇರೆ ಯಾರ ಹತ್ತಿರನೂ ಇಲ್ಲ. ಹೇಳ್ರಿ, ಏನ್ ಹೇಳತ್ತಿದ್ರು ಹೇಳಿ.
ಭಯಜಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಅಂತಾರಲ್ಲ, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಭಯಜಿ? ಅರ್ಥ ಆಗ್ತಾರಲ್ಲ ನಂಗೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಂದ್ರೆ ಅದು ಮೋಹನೀಯ ಕರ್ಮದ್ದು, ದರ್ಶನ ಮೋಹನೀಯದ ಮಿಥ್ಯಾತ್ವ, ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಇವುಗಳನ್ನ ನಾಶ ಮಾಡಿದೆ. ಆಮೇಲೆ ಆಮೇಲೆ ಅನಂತಾನುಬಂಧಿ ಕ್ರೋಧ, ಮಾನ, ಮಾಯಾಲೋಭ ಈ 7 ಪ್ರಕೃತಿ ಮಾತ್ರ ನಾಶ ಆಗಿದೆ. ಅಷ್ಟು ನಾಶ ಆಯ್ತು ಅಂದ್ರೆ ವಿಶ್ವಾಸ ಕ್ಷಾಯಿಕ ಆಯ್ತು. ವಿಶ್ವಾಸಕ್ಕೆ ಸಮ್ಯಕ್ ದರ್ಶನ ಅಂತ ಕರೀತಾರೆ. ಅಂದ್ರೆ ಅನಂತಾನುಬಂಧಿ ಮಾತ್ರ ಕ್ಷಯ ಆಗಿದೆ ಅಷ್ಟೇ. ಚಾರಿತ್ರ ಮೋಹನೀಯದಲ್ಲಿ ಅನಂತಾನುಬಂಧಿ, ದರ್ಶನ ಮೋಹನೀಯದ್ದು ಎಲ್ಲ 7 ಪ್ರಕೃತಿ ಹೇಳಿರ್ತಾರೆ. 7 ಪ್ರಕೃತಿ ಅಂದ್ರೆ ಯಾವ್ಯಾವುದು? ಅನಂತಾನುಬಂಧಿದ 4, ಮಿಥ್ಯಾತ್ವ, ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಈ ಕರ್ಮಗಳ ನಾಶ ಆಗಿದೆ. ಅದಕ್ಕಾಗಿ ಅವರಿಗೆ ಇವುಗಳ ನಾಶದಿಂದ ಏನಾಯ್ತು ಜೀವಕ್ಕೆ ಅಂದ್ರೆ ಸಮ್ಯಕ್ತ್ವ ಆಯ್ತು. ಯಾವ ಸಮ್ಯಕ್ತ್ವ ಆಯ್ತು? ಕ್ಷಾಯಿಕ. ಇವು ಕ್ಷಯ ಆಗಿದಾವಲ್ಲ, ಅದಕ್ಕೆ ಕ್ಷಾಯಿಕ ಸಮ್ಯಕ್ತ್ವ. ಹೀಗೆ ಕ್ಷಾಯಿಕ ಜ್ಞಾನ, ಕ್ಷಾಯಿಕ ದರ್ಶನ, ಜ್ಞಾನಾವರಣೀಯ ಕರ್ಮದ ಕ್ಷಯ, ದರ್ಶನಾವರಣ ಕರ್ಮದ ಕ್ಷಯ ಇವುದರಿಂದ ಜೀವದಲ್ಲಿ ಕ್ಷಾಯಿಕ ದರ್ಶನ ಗುಣ, ಕ್ಷಾಯಿಕ ಜ್ಞಾನ ಗುಣ ಅರಿಹಂತರಲ್ಲಿ ಮತ್ತು ಸಿದ್ಧರಲ್ಲಿ ಇರುತ್ತವೆ. ಬೇರೆ ಯಾವ ಸಂಸಾರಿ ಜೀವದಲ್ಲೂ ಈ ಕ್ಷಾಯಿಕ ದರ್ಶನ ಮತ್ತು ಜ್ಞಾನಗಳು ಇಲ್ಲ. ಕ್ಷಾಯಿಕ ದಾನ ಭಾವ ಗುಣಸ್ಥಾನ 13ರಿಂದ 14 ಹಾಗೂ ಸಿದ್ಧರಲ್ಲಿ. ಕ್ಷಾಯಿಕ ದಾನ ಅಂತರಾಯ ಕರ್ಮದ ಕಾರ್ಯ ಏನು ಅಂತಂದ್ರೆ ವಿಘ್ನವನ್ನು ಉಂಟು ಮಾಡ್ತಾ ಇರ್ತದೆ. ಮತ್ತೆ ಆಗ ಅಂತರಾಯ ಕರ್ಮ ನಮಗೆ ವಿಘ್ನ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನಾವು ಅದನ್ನ ವಿಘ್ನಗಳನ್ನ ಮಾಡಿ ಮಾಡಿ ಕಟ್ಕೊಂಡಿದ್ದೇವೆ. ಅಂತರಾಯ ಕರ್ಮ ನಾವು ಹೆಂಗ್ ಕಟ್ಕೊಂಡಿದ್ದೇವೆ? ವಿಘ್ನಗಳನ್ನ ಮಾಡಿ ಮಾಡಿ ವಿಘ್ನದ ಕರ್ಮವನ್ನ ಕಟ್ಕೊಂಡಿದ್ದೇವೆ. ಅಂತರಾಯ ಕರ್ಮ ಅಂದ್ರೆ ಅದರ ಅರ್ಥ ಏನು? ಡಿಸ್ಟರ್ಬ್ ಮಾಡೋದು, ಒಟ್ಟಾರೆಯಾಗಿ ಇನ್ನೊಂದಕ್ಕೆ ಡಿಸ್ಟರ್ಬ್ ಮಾಡೋದು. ನಮಗೂ ನಾವು ಡಿಸ್ಟರ್ಬ್ ಮಾಡ್ಕೊಳ್ಳೋದು, ಇನ್ನೊಬ್ರಿಗೂ ಡಿಸ್ಟರ್ಬ್ ಮಾಡೋದು. ಇದನ್ನ ಅಂತರಾಯ ಅಂತ ಕರೀತಾರೆ. ಈಗ ಆಹಾರಕ್ಕೆ ಹೋದಾಗ ಶಬ್ದ ನಾವು ಹೆಂಗ್ ಬಳಸ್ತೇವೆ ಅಂದ್ರೆ ಎಷ್ಟು ಚಂದಾಗಿ ಬಳಸ್ತೇವೆ. ಮುನಿ ಮಹಾರಾಜರಿಗೆ ಆಹಾರ ಕೊಡೋದಿದೆ, ಪಡ್ಗಾನಕ್ಕೆ ನಿಂತಿದ್ದೇವೆ, ಪಡ್ಗಾನಾಗಿ ಬಂದಿದ್ದಾರೆ. ಆಹಾರದ ಕ್ರಮ ಶುರುವಾದಾಗಿಂದ ಮುಗಿಯುವ ತನಕ ನಾವು ಎಷ್ಟು ಎಚ್ಚರ ಇರ್ತೇವೆ ಅಂದ್ರೆ ಯಾವುದೇ ವಿಘ್ನಕಾರಕ ಅವರ ಆಹಾರ ತ್ಯಾಗ ಮಾಡುವ ಯಾವ ಘಟನೆಗಳು, ವಸ್ತುಗಳು ಅಲ್ಲಿ ಸಂಭವಿಸಬಾರದಂತೆ ಎಷ್ಟು ಜಾಗೃತೆ ಇರ್ತೇವೆ ಅಂತಂದ್ರೆ ಅಷ್ಟು ಜಾಗೃತೆ ಇರ್ತೇವೆ. ಅಂದ್ರೆ ವಿಘ್ನ ಆಗಬಾರ್ದು. ಯಾವ್ದಕ್ಕೆ ವಿಘ್ನ ಆಗಬಾರ್ದು? ಅವರ ಆಹಾರ ಚರ್ಯೆಗೆ ವಿಘ್ನ ಆಗಬಾರ್ದು. ಇದು ಒಂದು ರೀತಿಯಲ್ಲಿ ಬರುವಂತ ವಿಘ್ನ ಆಯ್ತು. ಹೀಗೆ ಪ್ರತಿಯೊಂದು ಕಾರ್ಯದಲ್ಲಿ ವಿಘ್ನ ಆಗಬಾರದು ಅಂತ ಎಚ್ಚರ ಇರುವವರದ್ದೇನೆ ಅಂತರಾಯ ಕರ್ಮ ಕ್ಷಯೋಕ್ಷಮನೂ ಅಂತದೆ, ನಾಶನೂ ಅಂತದೆ. ಯಾರದ್ದೇನಾದ್ರೂ ಆಗ್ಲಿ ನಾನು ಕರೆಕ್ಟ್ ಆಗಿ ಅಂದ್ರೆ ನಾನು ಸರಿ ಅಂತ ತಿಳ್ಕೊಂಡು ಹೆಜ್ಜೆ ಇಡ್ತಾ ಹೋಗ್ತೇವೆ, ಇನ್ನೊಬ್ರಿಗೆ ಪ್ರತಿ ಹಂತದಲ್ಲಿ ವಿಘ್ನ ಉಂಟಾಗ್ತದೆ ಅಂತಂದ್ರೆ ಅದನ್ನ ನಾವು ಅಂತರಾಯ ಕರ್ಮ ಭರ್ಪೂರ್ ಮಾತ್ರದಲ್ಲಿ ಕಟ್ಕೋತಾ ಇರ್ತೇವೆ. ಈ ಅಂತರಾಯ 5 ವಿಷಯಗಳಲ್ಲಿ ಕಟ್ತದೆ. 5 ಪ್ರಕಾರದ್ದಿದೆ. ದಾನಾಂತರಾಯ, ಲಾಭಾಂತರಾಯ, ಭೋಗಾಂತರಾಯ, ಉಪಭೋಗಾಂತರಾಯ, ವೀರ್ಯಾಂತರಾಯ. ದಾನಾಂತರಾಯ, ದಾನ ಅಂತಂದ್ರೆ ಸ್ವ ಮತ್ತು ಪರರ ಕಲ್ಯಾಣಕ್ಕಾಗಿ, ನನ್ನದು ಉದ್ಧಾರಕ್ಕಾಗಿ, ಇನ್ನೊಬ್ಬರದು ಉದ್ಧಾರಕ್ಕಾಗಿ ಶ್ರದ್ಧೆಯಿಂದ ಕೊಡುವಂಥದ್ದೇನಿದೆ ಅದು ದಾನ. ಇದು ಒಂದು ಪರಿಭಾಷೆ. ಇನ್ನು ಸಾಮಾನ್ಯ ಅರ್ಥದಿಂದ ದಾನ ಅಂದ್ರೆ ಒಟ್ಟಾರೆಯಾಗಿ ಕೊಡುವುದು, ಕೊಡುವಂತ ಕಾರ್ಯ, ಅದು ಏನನ್ನಾದ್ರೂ ಆಗಿರ್ಲಿ ಒಟ್ಟು ಕೊಡುವುದು, ಇದು ದಾನ. ಇಂತಹ ಕಾರ್ಯಗಳಲ್ಲಿ ಸಾಮಾನ್ಯವಾಗಿ ಕೊಡುವುದರಲ್ಲಿ
ಭಕ್ತಿಯಿಂದ ಶ್ರದ್ಧೆಯಿಂದ ಕೊಡುವುದರಲ್ಲಿ, ಸ್ವಪರ ಕಲ್ಯಾಣಕ್ಕಾಗಿ ಕೊಡುವುದರಲ್ಲಿ, ಕರುಣಾಭಾವದಿಂದ ಕೊಡುವುದರಲ್ಲಿ ನಾವು ಎಲ್ಲೆಲ್ಲಿ ವಿಘ್ನಗಳನ್ನು ಉಂಟು ಮಾಡ್ತೇವೆ, ಮಾತಿನಿಂದ, ವಚನದಿಂದ, ವಿಚಾರಗಳಿಂದ, ಕಾರ್ಯಗಳಿಂದ, ಅಷ್ಟಷ್ಟು ಪ್ರಮಾಣದಲ್ಲಿ ನಾವು ಆ ದಾನಾಂತರಾಯವನ್ನ ಕಟ್ಕೋತಾ ಇರ್ತೇವೆ. ಆದ್ರೆ ನಾವು ವಿಘ್ನ ಇನ್ನೊಬ್ಬರಿಗೆ ಮಾಡ್ತಾ ಇರಂಗಿಲ್ಲ, ನಮ್ಮ ಕೋಟೆಯನ್ನ ನಾವೇ ಕಟ್ಟಿಕೊಳ್ತಾ ಹೋಗ್ತೇವೆ. ಜೇಡರ ಬಲೆ ತನ್ನ ಬಲೆಯಲ್ಲಿ ತಾನೇ ಸಿಕ್ಕಿ ಸಾಯ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಇದು ಅಂತರಾಯದ ಸುಳಿ ಇದೆ. ಎಲ್ಲಾ ಕರ್ಮಗಳದ ಸುಳಿವು ಹಾಗೇನೆ ಇರ್ತದೆ. ನಾವು ಯಾವ ಭಾವ ಮಾಡ್ತೇವೆ ಅದು ಇನ್ನೊಬ್ಬರಿಗೆ ಅಂಟತದೇನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮನ್ನ ನಾವಂತೂ ಬಂಧಿಸ್ಕೊಂಡು ಬಿಡ್ತೇವೆ ಭಾವದಿಂದ. ಹಾಗೆ ನಡೀತದೆ. ಹೀಗೆ ಇಲ್ಲಿ ದಾನಾಂತರಾಯ ಕರ್ಮದ ಕ್ಷಯದಿಂದ ಶಾಯಿಕ ದಾನ ಭಾವ ಬರ್ತದೆ ಅಂತ ಹೇಳಿದ್ದಾರೆ. ಇದು ಕೂಡ ಅರಿಹಂತ ಭಗವಾನರಲ್ಲಿ ಮತ್ತು ಸಿದ್ಧ ಭಗವಾನರಲ್ಲಿ ಮಾತ್ರ ಇರ್ತದೆ. ಯಾಕೆಂದ್ರೆ ಅವರೇ ಅಂತರಾಯ ಕರ್ಮವನ್ನ ನಾಶ ಮಾಡಿದ್ದಾರೆ. ಉಳಿದ ಸಂಸಾರಿ ಜೀವ ನಾಶ ಮಾಡಿಲ್ಲ, ಕ್ಷಯೋಪಶಮ ಮಾಡಿರ್ತದೆ. ಶಾಯಿಕ ಭಾವ ಬರಬೇಕು ಅಂದ್ರೆ ಆ ಕರ್ಮವದ ನಾಶ ಆಗಬೇಕು, ಅದು ಕ್ಷಾಯಿಕ ದಾನ ಆಗ್ತದೆ. ತಿಳಿತು? ಕ್ಷಾಯಿಕ ಲಾಭ ಭಾವ ಗುಣಸ್ಥಾನ 13ರಿಂದ 14 ಹಾಗೂ ಸಿದ್ಧರಲ್ಲಿ. ಇನ್ನು ಲಾಭಾಂತರಾಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ಲಾಭ ಭಾವ ಬರ್ತದೆ ಜೀವಕ್ಕೆ. ಈಗ ಸಂಸಾರಿ ಜೀವಗಳಲ್ಲಿ ಕೂಡ ದಾನಾಂತರಾಯದ್ದಾಗಲಿ ಲಾಭಾಂತರಾಯದ್ದಾಗಲಿ ಚೆನ್ನಾಗಿ ಕ್ಷಯೋಕ್ಷಮ ಇದ್ರನೆ ನಾವು ದಾನ ಮಾಡಬೇಕಂದಿರುವ ಕಾರ್ಯಗಳು, ನಮಗೆ ಆಗಬೇಕಾಗಿರುವ ಲಾಭದ ಕಾರ್ಯಗಳು ಸರಿಯಾಗಿ ಆಗ್ತವೆ. ಒಂದ್ ವೇಳೆ ಅಂತರಾಯ, ಇವೆರಡರದ್ದು ಅಂತರಾಯ ಕರ್ಮ ಚೆನ್ನಾಗಿ ಕ್ಷಯೋಕ್ಷಮ ಇರ್ಲಿಲ್ಲ, ಉದಯ ಹೆಚ್ಚಾಗಿತ್ತು ಅಂತಂದ್ರೆ ನಾವ್ ಏನ್ ಮಾಡಿದ್ರು ಕೂಡ, ನಾವು ಬೇಕಾದಷ್ಟು ಜಿಗಿದಾಡಿದ್ರು ಕೂಡ ನಮಗಾಗ್ಬೇಕಾಗಿರುವ ಲಾಭನೂ ಆಗೋದಿಲ್ಲ, ನಾವು ಮಾಡ್ಬೇಕಾಗಿರೋ ದಾನನೂ ಆಗೋದಿಲ್ಲ. ಇನ್ನ ಒಂದು ವಿಚಾರ ನೆನಪಿಟ್ಕೊಳ್ಳಿ, ಒಂದು ಬಹಳ ಇಂಪಾರ್ಟೆಂಟ್ ಇದೆ. ಈ ಕರ್ಮ ಇದೆ ಅಂತೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂಡುವ ಬದಲು, ಕರ್ಮ ಯಾವಾಗ ನಮಗೆ ಹೆದರುತ್ತೆ ಅಂತಂದ್ರೆ ನಾವು ಅದು ಹೆದರಿಸಿದಷ್ಟು ಎದ್ದು ನಿಲ್ತೇವಲ್ಲ, ಅಷ್ಟು ಅದು ಕರ್ಮ ಹೆದರುತ್ತೆ. ಅದು ಹೆದರಿಸಿದ ಹಾಗೆ ನಾವು ಮುದುಡಿಕೊಂಡು ಸೋತು ಬಿಟ್ರೆ ಕರ್ಮ ಇನ್ನಷ್ಟು ಬಲಿಷ್ಠ ಆಗ್ತದೆ. ಯಾವ್ದು ನಮಗೆ ಅಡಚಣೆ ಆಗ್ತಾ ಇದೆ ಅದ್ರ ವಿರುದ್ಧ ಕಾರ್ಯ ಮಾಡೋದು. ಈಗ ದಾನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ದಾನದ ಭಾವ ಮತ್ತು ಪುರುಷಾರ್ಥ ಎರಡನ್ನೂ ತೀವ್ರ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ಈಗ ಜ್ಞಾನಾವರಣ ಇದೆ ಅಂತ ತಿಳ್ಕೊರಿ. ಜ್ಞಾನಾವರಣ, ನನಗ ಏನು ಓದಿದ್ರೆ ನೆನಪುಳಿಯೋದಿಲ್ಲ, ಓದ್ಲಿಕ್ಕೆ ಆಗೋದಿಲ್ಲ, ಅಥವಾ ಓದಿದ್ದನ್ನ ನೆನಪಿಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಓದಲಿಕ್ಕೆ ಮನಸ್ಸು ಬರೋದಿಲ್ಲ, ಅಥವಾ ಓದಲಿಕ್ಕೆ ಕೂತ್ಕೊಂಡ್ರೆ ನಿದ್ದೆ ಬರ್ತದೆ. ಹೀಗಿರುವಾಗ ಆ ಕರ್ಮಕ್ಕೆ ಹೆದರಿ ನಾವು ನಿದ್ದೆ ಬಂದಾಗ ನಿದ್ದೆ ಮಾಡೋದು, ನೆನಪುಳಿಲಿಲ್ಲ ಅಂತ ಓದೋದನ್ನ ಬಿಡೋದು, ಓದಿದ್ರೂ ನಂಗೆ ತಿಳಿಯಂಗಿಲ್ಲ ಅಂತ ಬಿಟ್ಟು ಬಿಡೋದು, ಹೀಗೆ ಮಾಡೋದ್ರಿಂದ ಪುನಃ ಜ್ಞಾನಾವರಣ ಹೆಚ್ಚೇ ಆಗುವುದು. ನೆನಪಿಲ್ಲ ಅಂತ ಓದೋದು ಬಿಟ್ರೆ ಪುನಃ ನೆನಪಿನ ಶಕ್ತಿ ಕಡಿಮೆ ಆಗತ್ತೆ. ಓದುವಾಗ ನಿದ್ದೆ ಬರುತ್ತೆ ಅಂತ ನಿದ್ದೆ ಮಾಡ್ಲಿಕ್ಕೆ ಹೋದ್ರೆ ಪುನಃ ನಿದ್ರೆ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಬರ್ತದೆ. ಅಥವಾ ನಂಗೆ ಓದಿದ ಅರ್ಥ ಆಗೋದಿಲ್ಲ ಅಂತ ಮುಚ್ಚಿಟ್ರೆ ಮತ್ತೆ ಅರ್ಥ ಆಗದಿರೋ ಸಬ್ಜೆಕ್ಟ್ಗಳು ಹೆಚ್ಚಿಗೆ ತಯಾರಾಗ್ತವೆ ಜ್ಞಾನಾವರಣದಲ್ಲಿ. ಹೀಗೆ ಪ್ರತಿಯೊಂದು ಕರ್ಮದ್ದು ಅದು ಹಿಂಗ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಹೆದರ್ಕೊಂಡು ಕೂತ್ರೆ ಅಥವಾ ಅದು ಹೇಳ್ದಂಗ ಕೇಳಿದ್ರೆ ಆ ಕರ್ಮ ಇನ್ನೂ ಬಲಿಷ್ಠ ಆಯ್ತು ಅಂತ ಅರ್ಥ. ಆ ಕರ್ಮವನ್ನ ಹೆದರ್ಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ನಿದ್ದೆ ಬರ್ತಿದೆ ಅಂದ್ರೆ ಹೆಂಗೂ ಮಾಡಿ ನಿದ್ರೆ ಮಾಡದಂತೆ ಓದ್ಲಿಕ್ಕೆ ಕೂತ್ಕೊಳ್ಳೋದು. ಓದಿದ ಅರ್ಥ ಆಗೋದಿಲ್ಲ ಅಂದ್ರೆ ಅರ್ಥ ಆಗಲೇಬೇಕು ಅಂತ ಹಠ ಹಿಡಿದು ಓದ್ಲಿಕ್ಕೆ ಶುರು ಮಾಡೋದು. ಆಮೇಲೆ ಓದಲಿಕ್ಕೆ ಮನಸ್ಸಿಲ್ಲ ಅಂತಂದ್ರೆ ಮನಸ್ಸು ಬರೋ ತನಕ ಓದೋದು, ಬಂದ ಮೇಲೂ ಓದೋದು. ಯಾವ್ದು ಆಗೋದಿಲ್ಲ ಅಂತ ಹೇಳ್ತದೆ ಕರ್ಮ, ಅದು ಆಗ್ತದೆ ಅಂತ ತೋರಿಸಿದಾಗ ಉಳಿದ ಕರ್ಮಗಳೆಲ್ಲ ಹೆದರ್ಲಿಕ್ಕೆ ಶುರು ಆಗ್ತವೆ. ಕರ್ಮಗಳನ್ನ ಹೆದರ್ಸ್ಲಿಕ್ಕೆ ಇದೇ ಉಪಾಯ. ಇದನ್ನ ಬಿಟ್ರೆ ಇಲ್ಲಿ ತನಕ ಯಾವ ಭಗವಾನರು ಕೂಡ ಬೇರೆ ಉಪಾಯಗಳನ್ನು ಹೇಳಿಯೇ ಇಲ್ಲ. ಕರ್ಮ ಇದನ್ನ ಮಾಡ್ತದೆ ಅಂದ್ರೆ ಅದ್ರ ವಿರುದ್ಧ ಕಾರ್ಯ ಮಾಡೋದಷ್ಟೇ, ಇದೇ ಉಪಾಯ.
ಹೀಗೇನೆ ದರ್ಶನಾವರಣದ್ದು ಹಾಗೇನೆ. ದರ್ಶನಾವರಣದ್ದು ಹೆಂಗ್ ಪ್ರಯತ್ನ ಮಾಡೋದು? ಜ್ಞಾನದ್ದೇನೋ ಅದು ಓದ್ಲಿಕ್ಕೆ ಆಗೋದಿಲ್ಲ ಅಂತ ಬಿಡ್ತಿದ್ರೆ ಓದ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ಚಕ್ಷು ದರ್ಶನಾವರಣ ಕಣ್ ಕಾಣೋದಿಲ್ಲ, ಹೆಂಗ್ ದರ್ಶನ ಹೆಂಗ್ ನೋಡೋದು? ನೋಡಲೇಬೇಕು. ಉಳಿದ ಇಂದ್ರಿಯಗಳಿದಾವೇನಿಲ್ಲವೋ, ಉಳಿದ ಇಂದ್ರಿಯಗಳಿಂದ ನೋಡುವ ಹಠ ಇರ್ಬೇಕು. ಭಾವದಿಂದಲೂ ಮಾಡ್ಬೋದು. ಭಾವದಿಂದ ಅಂದ್ರೆ ಭಾವ ಅದು ಸ್ವತಂತ್ರ ಆಯ್ತು. ಉಳಿದ ಇಂದ್ರಿಯ ಸಾಧನಗಳಿದಾವಲ್ಲ, ಉಳಿದ ಇಂದ್ರಿಯಗಳಿದಾವೆ, ಕಿವಿ, ಮೂಗು, ನಾಲಿಗೆ, ಚರ್ಮ, ಮನಸ್ಸು, ಮಾಡ್ಬೋದು, ನೋಡ್ಬೋದು, ಇದರಿಂದ ನೋಡ್ಬೋದು. ಹಾಗೇನೆ ನೋಡೋದು ಅಂತಂದ್ರೆ ಏನು? ಒಟ್ಟಾರೆಯಾಗಿ ಜ್ಞಾನದಿಂದ ಸಾಕಾರ ಆಗ್ತದೆ, ಇದು ನಿರಾಕಾರ ಇದೆ. ನೋಡುವ ಕಾರ್ಯದಲ್ಲಿ ಅಂದ್ರೆ ಯಾವುದು ಅಡಚಣೆ ಆಗ್ತಾ ಇದೆ ಆ ಅಡಚಣೆಯನ್ನ ಮುರಿಯುವ ಪ್ರಯತ್ನವೇ ಇರಬೇಕು ಹೊರತು ಅಡಚಣೆಗೆ ಸೋತು ಮಲಗುವ ಪ್ರಯತ್ನ ಇರಬಾರ್ದು. ಅಡಚಣೆಗೆ ಸೋತು ಮಲಗ್ತೇವೆ ಅಂತಂದ್ರೆ ಅದ ಕರ್ಮ ಇನ್ನೂ ಶಕ್ತಿಶಾಲಿ ಆಯ್ತು ಅಂತಾನೆ ಅರ್ಥ. ನಾವು ಅದನ್ನ ಎದುರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂದ್ರೆ ಅದರದ್ದು ಶಕ್ತಿ ಹಂತ ಹಂತವಾಗಿ ಕಡಿಮೆ ಆಗ್ತಿದೆ ಅಂತ ಅರ್ಥ. ಹೀಗೆ ಪ್ರಯತ್ನ ಮಾಡಬೇಕು. ಆಮೇಲೆ ಜ್ಞಾನ ದರ್ಶನ ಇದು ಅಂತರಾಯ ಕರ್ಮದಲ್ಲಿ ಬರ್ತದೆ. ದಾನಾಂತರಾಯ, ದಾನ ಕೊಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ನನಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಕೊಡುವವರನ್ನ ನೋಡಿ ಹರ್ಷ ಪಡೋದು, ಕೊಡುವುದಕ್ಕೆ ಅನುಮೋದಿಸುವುದು, ಕೊಡುವವರನ್ನ ಕೊಂಡಾಡುವುದು, ಆ ಪ್ರಕ್ರಿಯೆಯನ್ನ ಮುಕ್ತ ಕಂಠದಿಂದ ಹೊಗಳಲಿಕ್ಕೆ ಪ್ರಾರಂಭ ಮಾಡುವುದು, ಮನಸ್ಸಿನಿಂದ ಸಂತೋಷವನ್ನ ವ್ಯಕ್ತಪಡಿಸುವುದು, ಅಸೂಯೆ ಪಡದಂತೆ ಇರಬೇಕು. ಈ ಎಲ್ಲವುಗಳನ್ನ ಮಾಡೋದ್ರಿಂದ ಸಾಧ್ಯವಾದಷ್ಟು, ಈಗ ನನಗೆ 10 ರೂಪಾಯಿ ದಾನ ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ, 1 ರೂಪಾಯಿ ಕೊಡ್ಲಿಕ್ಕೆ ತಯಾರಾಗೋದು. 1 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, 10 ಪೈಸಾ ಆದ್ರೂ ಕೊಡ್ಲಿಕ್ಕೆ ತಯಾರಾಗಬೇಕು. ಏನೋ ಅದು ವಸ್ತುನೇ ಇಲ್ಲಲ್ಲ, ನಾನು ಕೊಡಬೇಕು ಅನ್ನುವಂಥದ್ದು ಒಳಗಡೆಯಿಂದ ಉಕ್ಕಿ ಹರಿಬೇಕು. ಅಂದಾಗ ಆ ಕರ್ಮಕ್ಕೆ ಭಯ ಶುರುವಾಗ್ತದೆ. ಇದು ಜೀವ ಸಾಮಾನ್ಯದಲ್ಲ, ಇದು ನನ್ನನ್ನ ಹೆದರಿಸ್ತಾ ಇದೆ ಅಂತ ಕರ್ಮ ಹೆದರ್ಲಿಕ್ಕೆ ಶುರುವಾಗ್ತದೆ. ಆದ್ರೆ ಅದ್ರ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಆವಾಗ ದಾನ ಗುಣ ಪ್ರಾಪ್ತಿ ಆಗ್ತದೆ. ಹಾಗೇನೆ ಲಾಭದ್ದು ಕೂಡ, ನನಗೆ ಬರಬೇಕಾದ ಯಾವುದೇ ಅಡಚಣೆಯ ವಸ್ತುಗಳು ನಿಂತಿವೆಯಲ್ಲ, ಆ ಅಡಚಣೆಗೆ ಮುಖ್ಯ ಕಾರಣ ಏನು ಅಂತಂದ್ರೆ ಲಾಭಾಂತರಾಯ ಕರ್ಮದ ಉದಯ ಇರ್ತದೆ. ನಮಗೆ ಸಿಗಬೇಕಾದ ವಸ್ತುಗಳು ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ ಅಥವಾ ಸಿಗೋದೇ ಇಲ್ಲ, ಆಗ್ಬೇಕಾದಷ್ಟು ಗಳಿಕೆ ಆಗೋದಿಲ್ಲ, ವಸ್ತುಗಳ ಪ್ರಾಪ್ತಿ ಆಗೋದಿಲ್ಲ. ಇದೆಲ್ಲ ಲಾಭಾಂತರಾಯ ಕರ್ಮತ್ತು. ಏನಾಗಿರುತ್ತೆ? ಈಗ ಮಹಾರಾಜರಿಗೆ ಆಹಾರ ಕೊಡಬೇಕಾದ್ರೆ ನಮ್ ಕಡೆಯಿಂದ ಅಂತರಾಯ ಆಯ್ತು. ಆಮೇಲೆ ನಮ್ಗೆ ಯಾವ ಕರ್ಮ ಬಂತು, ಅವ್ರಿಗೆ ಯಾವ್ದು ಕರ್ಮ ಇದು ಅಂತರಾಯದಲ್ಲಿ? ಅವರಂತೂ ಸ್ವೀಕಾರ ಮಾಡಿದ್ದಾರೆ. ಅಂತರಾಯ ಮಾಡ್ಕೊಂಡ್ ಬಿಡ್ತಾರಲ್ಲ ಅವರು, ಅಂತರಾಯ ಕರ್ಮದ ಸ್ವೀಕೃತಿ ಆಯ್ತು ಅವ್ರಿಗೆ. ಅಂದ್ರೆ ಅಂತರಾಯ ಕರ್ಮ ಅಂತ ತಿಳ್ಕೊಂಡವರು ಸಮತಾಭಾವದಿಂದ ಇದ್ದಾರೆ. ನಮಗೇನ್ ಬರ್ಬೇಕು, ನಮ್ಮದು ಏನಿದೆ ಉದ್ದೇಶ, ಅವ್ರಿಗೆ ಅಂತರಾಯ ಮಾಡ್ಬೇಕು ಅನ್ನೋದಿಲ್ಲವೇ ಇಲ್ಲ. ಇಲ್ಲ, ಆದ್ರೂ ಬೇಜಾರ ಆಗುತ್ತಲ್ಲ ನಮ್ ಕೈಯಿಂದ ಆಯ್ತು. ಅದೇ ಅವರಿಗೆ ಅಂತರಾಯ ಆದ ಮೇಲೆ ಕೂಡ ಆಗಲಿ ಅನ್ನುವ ಉದ್ದೇಶ ಅಂತೂ ಕಿಂಚಿತ್ತೂ ಇರೋದಿಲ್ಲ. ಆದ್ರೆ ಮಾಡುವಾಗ ನಾವು ಇನ್ನೊಂದಿಷ್ಟು ಜಾಗೃತಿ ವಹಿಸ್ಬೇಕು. ಆಮೇಲೆ ಬೇಕಾದಷ್ಟು ಜಾಗೃತಿ ವಹಿಸಿದ್ರೂ ಆಗ್ತದೆ ಅದು, ಯಾಕೆಂದ್ರೆ ಅದು ಕರ್ಮ ಇರೋದೇ ಹಾಗೇನೆ. ಆವಾಗ ನಾವು ಹೀಗಾಯ್ತಲ್ಲ ಅಂತ ನಮಗೇನಾಗ್ತದೆ, ದುಃಖ ಆಗ್ತದೆ, ಪಶ್ಚಾತ್ತಾಪ ಆಗ್ತದೆ. ಆ ಪಶ್ಚಾತ್ತಾಪನೇ ಸಾಕಲ್ಲಿಗೆ, ನಮಗೇನ್ ಅಂತರಾಯ ಕರ್ಮ ಕಟ್ಟಿರಂಗಿಲ್ಲ. ಆದ್ರೆ ಆ ದುಃಖದ ಭಾವದಿಂದ ಅದು ಇನ್ನೊಂದಿಷ್ಟು ನಮಗೇನಾಗ್ಬೇಕಾಗಿತ್ತು, ಲಾಭ ದಾನಾಂತರಾಯ ಕರ್ಮದ ಕ್ಷಯೋಕ್ಷಮ ಆಗ್ಬೇಕಾಗಿತ್ತಲ್ಲ, ಆದ್ರೆ ಇನ್ನಷ್ಟು ಚೆನ್ನಾಗಿ ಆಗ್ತದೆ ಅಲ್ಲಿ ಪಶ್ಚಾತ್ತಾಪ ಆಗಿದ್ರೆ. ಅವ್ರೇನ್ ಸ್ವೀಕಾರ ಮಾಡಿದ್ರು ಮಹಾರಾಜರು, ಲಾಭಾಂತರಾಯ ಕರ್ಮದ ಉದಯ ಇದೆ ಅಂತ ತಿಳ್ಕೊಂಡ್ರು ಅವ್ರು. ನಾವೇನ್ ವಿಚಾರ ಮಾಡ್ಬೇಕು, ನಾವು ದುಃಖಿ ಆಗ್ಬೇಕು ಮೊದಲು. ನನ್ನಿಂದ ಅಂತರಾಯ ಆಯ್ತು, ನಮ್ಮಿಂದ ಅಂತರಾಯ ಆಯ್ತಲ್ಲ, ನಾವ್ ಇನ್ನೊಂದಿಷ್ಟು ಜಾಗೃತಿ ಇರ್ಬೇಕಾಗಿತ್ತಲ್ಲ ಅಂತ ನಾವು ಪಶ್ಚಾತ್ತಾಪ ತಗೋಬೇಕು ಮೊದಲು. ಪಶ್ಚಾತ್ತಾಪ ತಗೊಳ್ಳೋದ್ರಿಂದ ನಮ್ದು ದಾನಾಂತರಾಯ ಕರ್ಮ ಕಡಿಮೆ ಆಗ್ತದೆ. ಸರಿ ಭಯಜ. ಮುಂದೆ ಶಾಯಿಕ ಭೋಗ ಭಾವ ಗುಣಸ್ಥಾನ್ 13ರಿಂದ 14 ಹಾಗೂ ಸಿದ್ಧರಲ್ಲಿ. ಇನ್ನು ಕ್ಷಾಯಿಕ ಭೋಗ ಭಾವ, ಇದು ಭೋಗಾಂತರಾಯ ಕರ್ಮದಲ್ಲಿ
ಭೋಗಾಂತರಾಯ ಕರ್ಮ ನಾಶದಿಂದ ಕ್ಷಾಯಿಕ ಭೋಗ ಭಾವ ಉಂಟಾಗ್ತದೆ. ಇದು ಕೂಡ ಅರಿಹಂತ ಭಗವಾನರು ಮತ್ತು ಸಿದ್ಧ ಭಗವಾನರು. ಲಾಭಾಂತರಾಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ಲಾಭ ಕೂಡ ಅರಿಹಂತ ಭಗವಾನರು ಸಿದ್ಧ ಭಗವಾನರಲ್ಲೇ ಉತ್ಪತ್ತಿ ಇರೋದು. ಹಾಗಾಗಿ ಭೋಗ ಅಂತಂದ್ರೆ ಏನು? ಒಂದು ಸಾರಿ ಬಳಕೆಗೆ ಬರುವಂತ ವಸ್ತುಗಳು. ಒಂದು ಸಾರಿ ಏನೇನ್ ಬಳಸ್ತೇವೆ ನಾವು? ಊಟ ಮಾಡ್ತೇವೆ. ಒಂದು ಸಾರಿ ತಿಂದ ತುತ್ತನ್ನ ಮತ್ತೊಮ್ಮೆ ತಿಂತೇವೇನು? ಆ ರೀತಿ ಒಂದು ಸಾರಿ ಬಳಸಿದ್ದನ್ನ ಮತ್ತೊಮ್ಮೆ ಬಳಸಿರಂಗಿಲ್ಲ. ಅದು ಭೋಗ. ಒಂದು ಸಾರಿನೇ ಬಳಕೆಯಾಗಿರ್ತದೆ, ಅದು ಭೋಗದಲ್ಲಿ ಬಂದಿರ್ತದೆ. ಅಂತ ವಸ್ತುಗಳು, ಅವುಗಳನ್ನ ಭೋಗದ ವಸ್ತುಗಳು ಅಂತ ಕರೀತಾರೆ. ಈ ಕ್ಷಾಯಿಕ ಭೋಗ ಯಾವಾಗ ನಮಗೆ ಎಂದೂ ನಮ್ಮ ಭೋಗ ಸಾಮಗ್ರಿಗಳು ಕಡಿಮೆ ಆಗದಿರುವಂತ ಆತ್ಮಿಕ ಶಕ್ತಿ, ಆತ್ಮಿಕ ಆನಂದದ ಶಕ್ತಿ, ಭೋಗದ ಆತ್ಮಾನಂದದ ಭೋಗ ಇದೆಯಲ್ಲ, ಅದು ಎಂದೂ ಕಡಿಮೆ ಆಗದಂತೆ ಯಾವಾಗ ಆಗೋದು ಅಂತಂದ್ರೆ, ಯಾವಾಗ ಭೋಗಾಂತರಾಯ ಕರ್ಮದ ಕ್ಷಯ ಆಗ್ತದೆ, ಆವಾಗ ಕ್ಷಾಯಿಕ ಭೋಗ ಭಾವ ಜೀವದಲ್ಲಿ ಬಂದಿರುತ್ತೆ, ಪ್ರಕಟ ಆಗಿರುತ್ತೆ, ಪ್ರಕಟ ಆಗಿರುತ್ತೆ. ಅದು ಯಾವಾಗ ಪ್ರಕಟ ಆಗತ್ತೆ ಅಂದ್ರೆ, ಅಂತರಾಯ ಕರ್ಮದ ಕ್ಷಯ ಆದಾಗ, ಅಂದ್ರೆ ಅರಿಹಂತ ಭಗವಾನರಾದಾಗ, ಸಿದ್ಧ ಭಗವಾನರಾದಾಗ ಈ ಭಾವ ಗುಣ ಇರುತ್ತೆ. ಕ್ಷಾಯಿಕ ಉಪಭೋಗ ಭಾವ ಗುಣಸ್ಥಾನ 13ರಿಂದ 14 ಹಾಗೂ ಸಿದ್ಧರಲ್ಲಿ. ಆಮೇಲೆ ಉಪಭೋಗಾಂತರಾಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ಉಪಭೋಗ ಭಾವ ಬರ್ತದೆ. ಭೋಗ ಅಂದ್ರೆ ಒಂದ್ ಸಾರಿ ಬಳಸ್ಲಿಕ್ಕೆ ಬರುವಂತದ್ದು. ಉಪಭೋಗ ಅಂದ್ರೆ ಪುನಃ ಬಳಸ್ಲಿಕ್ಕೆ ಬರ್ತದೆ. ಈಗ ಬಟ್ಟೆಯನ್ನ ಬಳಸ್ತೇವೆ, ಮೇಲಿಂದ ಮೇಲೆ ಬಳಸ್ತೇವೆ. ವಾಹನಗಳನ್ನ ಬಳಸ್ತೇವೆ, ಮೇಲಿಂದ ಮೇಲೆ ಬಳಸ್ತೇವೆ. ಹೀಗೆ ಮನುಷ್ಯರ ಜೀವ ಇರುವಂತವ್ರು ನಿರ್ಜೀವ ವಸ್ತುಗಳು ಎರಡೂ ಪ್ರಕಾರದಲ್ಲಿ ಭೋಗ ಉಪಭೋಗಗಳನ್ನ ತಿಳ್ಕೋಬೇಕು. ಯಾವುದೆಲ್ಲ ಸಜೀವ ನಿರ್ಜೀವ ಎರಡೂ ಪ್ರಕಾರದಲ್ಲಿ ಮೇಲಿಂದ ಮೇಲೆ ಬಳಸ್ತೇವೆ, ಅದು ಉಪಭೋಗದ ವಸ್ತು. ಒಮ್ಮೆ ಬಳಸ್ತೇವೆ, ಭೋಗದ ವಸ್ತು. ಹೀಗೆ ತಿಳ್ಕೋಬೇಕು. ಈ ಮನೆ ಇತ್ಯಾದಿಗಳೆಲ್ಲ ಇದಾವಲ್ಲ, ಇವು ಉಪಭೋಗದ ವಸ್ತುಗಳು. ಇವುಗಳು ಅಥವಾ ಆತ್ಮಿಕ ನಿಜವಾದ ಆತ್ಮಾನಂದದ ಭೋಗ, ಅದು ಕೂಡ ಮೇಲಿಂದ ಮೇಲೆ ನಮಗೆ ಒಮ್ಮೆ ಈ ಕರ್ಮಗಳ ನಾಶ ಆದಾಗ ಪ್ರಾಪ್ತ ಆಯಿತು ಅಂದ್ರೆ ಅನಂತ ಭೋಗ ಉಪಭೋಗದ ಶಕ್ತಿ ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ಆ ಶಕ್ತಿಗಳಲ್ಲಿ ಈ ಉಪಭೋಗ ಶಕ್ತಿಯು ಕೂಡ ಅಂದ್ರೆ ಕ್ಷಾಯಿಕ ಉಪಭೋಗ ಭಾವ ಅಂತರಾಯ ಕರ್ಮದ ಕ್ಷಯದಿಂದ ಪ್ರಾಪ್ತವಾಗುತ್ತೆ ಜೀವದಲ್ಲಿ. ಅದು ಅರಿಹಂತ ಭಗವಾನರಲ್ಲಿ, ಸಿದ್ಧ ಭಗವಾನರಲ್ಲಿ ಪ್ರಕಟ ರೂಪದಿಂದ ಇರುತ್ತೆ ಕ್ಷಾಯಿಕ ಭಾವ. ಕ್ಷಾಯಿಕ ವೀರ್ಯ ಭಾವ ಗುಣಸ್ಥಾನ 13ರಿಂದ 14 ಹಾಗೂ ಸಿದ್ಧರಲ್ಲಿ. ಕ್ಷಾಯಿಕ ವೀರ್ಯ, ಇದು ವೀರ್ಯಾಂತರಾಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ವೀರ್ಯ ಭಾವ ಪ್ರಕಟ ಆಗುತ್ತೆ. ವೀರ್ಯ ಅಂದ್ರೆ ಶಕ್ತಿ, ಆತ್ಮಿಕ ಶಕ್ತಿಗೆ ವೀರ್ಯ ಅಂತ ಕರೀತಾರೆ. ಈ ಆತ್ಮಿಕ ಶಕ್ತಿ ಎಷ್ಟಿದೆ ಅಂದ್ರೆ ಅನಂತ ಶಕ್ತಿ ಇದೆ. ಅಂತರಾಯ ಕರ್ಮದ ಕ್ಷಯದಿಂದ ಎಲ್ಲ ಅನಂತ ಗುಣಗಳು ಪ್ರಾಪ್ತ ಆಗ್ತವೆ. ಅನಂತ ಜ್ಞಾನವನ್ನ ತಿಳಿಬೇಕು ಅಂದ್ರೆ ಅನಂತ ಶಕ್ತಿ ಬೇಕಾಗ್ತದೆ. ಅನಂತವನ್ನ ನೋಡ್ಬೇಕಂದ್ರೂ ಅನಂತ ಶಕ್ತಿ ಬೇಕಾಗ್ತದೆ. ಅನಂತವನ್ನ ಅನುಭವಿಸ್ಬೇಕಾದ್ರೂ ಅನಂತ ಶಕ್ತಿ ಬೇಕಾಗ್ತದೆ. ಯಾಕೆಂದ್ರೆ ಅನಂತದ ಒಂದು ಕೆಲಸ ಮಾಡ್ಬೇಕಂದ್ರೆ ಅನಂತ ಶಕ್ತಿ ನಮಗಿರ್ಲೇಬೇಕು. ಈಗ ನಾವ್ ಎಷ್ಟು ಕೆಲಸ ಮಾಡ್ತೇವೆ ಇಲ್ಲಿ ಅಂತಂದ್ರೆ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ, ಅಂತರಾಯ ಕರ್ಮದ ಕ್ಷೋಕ್ಷಮ ಇದೆ, ಅಷ್ಟೇ ನಾವು ಕೆಲಸ ಮಾಡ್ತೇವೆ. ಅಡಿಗೆ ಮಾಡೋದಾಗ್ಲಿ, ಊಟ ಮಾಡೋದಾಗ್ಲಿ, ತಿರುಗಾಡೋದಾಗ್ಲಿ, ಬೇರೆ ಯಾವುದೇ ಉದ್ಯೋಗ ಮಾಡೋದಾಗ್ಲಿ, ಎಲ್ಲಿ ತನಕ ಮಾಡ್ತೇವೆ, ಎಲ್ಲಿ ತನಕ ಸುಸ್ತು ಬರೋದಿಲ್ಲ ಅಲ್ಲಿ ತನಕ ಮಾಡ್ತೇವೆ. ಕ್ಷೋಕ್ಷಮ ಎಷ್ಟಿದೆ ಅಷ್ಟೇ ಮಾಡ್ತೇವೆ. ಈ ಶಕ್ತಿಗೂ ಅನಂತ ಶಕ್ತಿಗೂ ಸುಮ್ಮನೆ ಒಂದು ಸಾರಿ ವಿಚಾರ ಮಾಡಿ ನೋಡಿ, ಒಂದು ದೊಡ್ಡ ಅಂತರ ಹೇಗೆ ಕಂಡು ಬರ್ತದೆ ಗೊತ್ತಾಗ್ತದೆ. 10 kg ಎತ್ತಲಿಕ್ಕೆ ಆಗದ ನಾವುಗಳು ಅನಂತ ಕಾಲ ಒಂದು ಜಾಗದಲ್ಲಿ ನಿಲ್ಲಬೇಕು, ಕೂಡಬೇಕು ಅಂದ್ರೆ ಹೇಗೆ ಸಾಧ್ಯ? 10 ನಿಮಿಷ ನಮಗೆ 108 ನಮಸ್ಕಾರ ಮಂತ್ರ ಜಪ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಡೆ ಈ ಕಡೆ ಬೆನ್ನು ಸಕ್ ಶುರು ಮಾಡ್ತದೆ. ಯಾರು ಬಂದ್ರೆ ಇಲ್ಲೋ ಅಂತ ಅಲ್ಲಿಂದಲ್ಲೇ ಕಣ್ಣು ಬಿಟ್ಕೊಂಡು ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಇರುವೆ ಮೈ ಮೇಲೆ ಹೋದಾಗ ಅನಿಸ್ತದೆ, ಏನೇನೋ ಅನಿಸ್ತದೆ. ನೊಣ ಕುಂತಿರ್ತವೆ, ಅವು ಯಾವಾಗ ಹಾರಿ ಹೋಗ್ತಾವ ಅಂತ ಮೂಗಲ್ಗಾಡಿಸ್ತವೆ, ಎಲ್ಲಾ ಕಡೆ ತಲೆ ಅಲ್ಲಾಡಿಸ್ತವೆ.
ಇದಕ್ಕೆ ಶಕ್ತಿಯ ಹೀನತೆಯಿಂದ ಹೀಗಾಗ್ತದೆ. ಅಂತರಾಯ ಕರ್ಮ ಅಷ್ಟು ಉದಯದಲ್ಲಿದೆ, ಕ್ಷೋಕ್ಷಮ ಸ್ವಲ್ಪ ಇದೆ, ಚೆನ್ನಾಗಿದೆ, ಜೀವನ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ ಅನಂತವನ್ನ ಅನುಭವಿಸ್ಲಿಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ. ಅನಂತ ಶಕ್ತಿ ಯಾವಾಗ ಬರುತ್ತೆ ಅಂದ್ರೆ ಅಂತರಾಯ ಕರ್ಮದ ಕ್ಷಯದಿಂದ, ವೀರ್ಯಾಂತರಾಯ ಕರ್ಮದ ಕ್ಷಯದಿಂದ ಅನಂತ ವೀರ್ಯ ಅಥವಾ ಕ್ಷಾಯಿಕ ವೀರ್ಯ ಭಾವ ಜೀವದಲ್ಲಿ ಪ್ರಕಟ ಆಗತ್ತೆ. ಇದು ಪ್ರಕಟ ಆದಾಗ ಜೀವ ಅರಿಹಂತ ಆಗಿರ್ತದೆ. ಸಿದ್ಧ ಭಗವಾನರಲ್ಲಿ ಮತ್ತು ಅರಿಹಂತರಲ್ಲಿ ಇದು ಕಂಡು ಬರ್ತದೆ. ಕ್ಷಾಯಿಕ ಸಮ್ಯಕ್ತ್ವ ಭಾವ ಗುಣಸ್ಥಾನ 4ರಿಂದ 14. ಇನ್ನು ಕ್ಷಾಯಿಕ ಸಮ್ಯಕ್ತ್ವ ಭಾವ ದರ್ಶನ ಮೋಹನೀಯದ ಕ್ಷಯದಿಂದ ಮತ್ತು ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಭಗಳ ಕ್ಷಯದಿಂದ ಉಂಟಾಗ್ತದೆ. ಇದು 4ನೆಯ ಗುಣಸ್ಥಾನದಿಂದ 14ನೆಯ ಗುಣಸ್ಥಾನದವರೆಗೆ ಇದು ಇರ್ತದೆ. 4ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಸಮ್ಯಕ್ತ್ವವನ್ನ ಕಾಣಬಹುದು. ಕ್ಷಾಯಿಕ ಚಾರಿತ್ರ್ಯ ಭಾವ ಗುಣಸ್ಥಾನ 8ರಿಂದ 10 ಹಾಗೂ 12ರಿಂದ 14 ಹಾಗೂ ಸಿದ್ಧರಲ್ಲಿ. ಇಲ್ಲಿ ಕಾರಣ ಕಾರ್ಯದ ಅಪೇಕ್ಷೆಯಿಂದ ತಿಳಿಯುವುದು. ಕ್ಷಾಯಿಕ ಚಾರಿತ್ರ ಭಾವ. ಕ್ಷಾಯಿಕ ಚಾರಿತ್ರ ಭಾವ ಅಂತಂದ್ರೆ ಕರ್ಮಗಳ ಕ್ಷಯಕ್ಕೆ ಕಾರಣವಾಗುವ ಭಾವ, ಅದು ಕ್ಷಾಯಿಕ ಚಾರಿತ್ರ ಭಾವ. ಇದು ಚಾರಿತ್ರ ಮೋಹನೀಯ ಕರ್ಮದ ಕ್ಷಯದಿಂದ ಪ್ರಾಪ್ತವಾಗುತ್ತೆ. ಈ ಕಾರ್ಯದ ಪ್ರಾರಂಭ ಎಲ್ಲಿಂದ ಇದೆ ಅಂತಂದ್ರೆ 8ನೇ ಗುಣಸ್ಥಾನದಿಂದ ಇದೆ. 8, 9, 10ರಲ್ಲಿ ಎಲ್ಲ ಚಾರಿತ್ರ ಮೋಹನೀಯ ಕರ್ಮಗಳೇನು ಎಲ್ಲ ಹೋಗಿಲ್ಲ. 8ರಲ್ಲಿ ಒಂದಷ್ಟು ಹೋಗ್ತವೆ, 9ರಲ್ಲಿ ಒಂದಷ್ಟು ಹೋಗ್ತವೆ, 10ರಲ್ಲಿ ಹೋಗ್ತವೆ. ನಷ್ಟ ಆಗುವ ಕಾರ್ಯ ಇದೆ. ಆ ಅಪೇಕ್ಷಾದಿಂದ ಅಲ್ಲಿ ಕಾರಣದ ಅಪೇಕ್ಷಾದಿಂದ ಚಾರಿತ್ರ ಕ್ಷಾಯಿಕ ಭಾವ ಇದೆ. ಕಾರ್ಯದ ಅಪೇಕ್ಷಾದಿಂದ ಮುಂದೆ 12ರಿಂದ 14 ಗುಣಸ್ಥಾನಗಳಲ್ಲಿ ಮತ್ತು ಸಿದ್ಧ ಭಗವಾನರಲ್ಲಿ ಕಾರ್ಯದ ಅಪೇಕ್ಷಾದಿಂದ ಇದೆ. ಹಾಗಾಗಿ ಕಾರ್ಯಕಾರಣ 11ರಲ್ಲಿ ಯಾಕೆ 11ನೇ ಗುಣಸ್ಥಾನದಲ್ಲಿ ಯಾಕಿಲ್ಲ ಬಯ್ಯಾಜಿಯವರೇ? 11, 8, 9, 10 ಇದು ಉಪಶಮ ಶ್ರೇಣಿ 11 ಇರುವಾಗ ಅಲ್ಲಿ ಉಪಶಮ ಆಗಿವೆ, ಕರ್ಮಗಳ ಕ್ಷಯ ಆಗ್ತಿಲ್ಲ. ಕಾಯಿಕ ಭಾವ ಬರಬೇಕು ಅಂದ್ರೆ ಚಾರಿತ್ರ ಮೋಹನೀಯ ಕ್ಷಯ ಆಗ್ತಿರ್ಬೇಕಲ್ಲಿ. ಕ್ಷಯ ಆಗುವಂತದ್ದು ಕ್ಷಪಕ ಶ್ರೇಣಿಯ ರಸ್ತೆಯನ್ನ ತಗೊಂಡಿದ್ದಾರೆ. ಹೀಗೆ ಕ್ಷಾಯಿಕ ಸಮ್ಯಕ್ತ್ವ 4ರಿಂದ 14 ತನಕ ಇರ್ಲಿಕ್ಕೆ ಸಾಧ್ಯತೆ. ಮತ್ತು ಕ್ಷಾಯಿಕ ಸಮ್ಯಕ್ತ್ವ ಮತ್ತು ಕ್ಷಾಯಿಕ ಚಾರಿತ್ರ. ಕ್ಷಾಯಿಕ ಚಾರಿತ್ರ ಏನಿದೆ 8ರಿಂದ 10ರಲ್ಲಿ ಕಾರಣದ ರೂಪದಿಂದ, ಮುಂದೆ ಕಾರ್ಯ ರೂಪದಿಂದ ಕ್ಷಾಯಿಕ ಚಾರಿತ್ರ ಭಾವ ಜೀವದಲ್ಲಿ ಇರುತ್ತದೆ. ವಂದನಾ ಬಯ್ಯಾಜಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿನೂ 8ರಿಂದನೇನಾ? ಕ್ಷಾಯಿಕ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನದಿಂದ ಇದೆ ಅಂತ ಹೇಳಿದ್ದಾರೆ. ದರ್ಶನ ಮೋಹನೀಯ ಅನಂತಾನುಬಂಧಿ ಗೃಹಸ್ಥರಿಗೂ ನಾಶ ಆಗ್ಲಿಕ್ಕೆ ಸಾಧ್ಯತೆ. ಹಾಗಾಗಿ 4ರಿಂದ ಅದರ ಲೆಕ್ಕ ಬರ್ತದೆ ಕ್ಷಾಯಿಕ ಸಮ್ಯಕ್ತ್ವ. ಕ್ಷಾಯಿಕ ಸಮ್ಯಕ್ತ್ವ ಅಲ್ಲ, ಚಾರಿತ್ರ ಭಾವ. ಇವಾಗ ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ 6, 7 ಗುಣಸ್ಥಾನದಲ್ಲೂ ಯಾವುದಿರುತ್ತೆ? ಕ್ಷಾಯಿಕ ಸಮ್ಯಕ್ತ್ವನೇ ಇರುತ್ತಲ್ಲ ಬಯ್ಯಾಜಿ? ಕ್ಷಾಯಿಕ ಸಮ್ಯಕ್ತ್ವ ಇದ್ರೆ ಅದು ಕ್ಷಾಯಿಕ ಸಮ್ಯಕ್ತ್ವ ಭಾವ ಆಯ್ತು. ಚಾರಿತ್ರ ಕ್ಷಾಯಿಕ ಆಗ್ಬೇಕು ಅಂದ್ರೆ 8ರಿಂದ ಪ್ರಾರಂಭ, ಕ್ಷಪವೀಕ್ಷಣೆಯಿಂದ ತಗೋಬೇಕು. ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ 6, 7ನೇ ಗುಣಸ್ಥಾನದಲ್ಲಿ ಯಾವ ಭಾವ ಇರುತ್ತೆ? ಚಾರಿತ್ರ ಕ್ಷಾಯೋಪಶಮಿಕನೇ ಇರೋದು, ಯಾರು ಬೇಕಾದ್ರೂ ಇರಲಿ. 6 ಮತ್ತು 7ರಲ್ಲಿ ಎಲ್ಲ ಮುನಿರಾಜರಿಗೂ ಕ್ಷಾಯೋಪಶಮಿಕ ಚಾರಿತ್ರ ಭಾವವೇ ಇರೋದು. ಕ್ಷಾಯೋಪಶಮ ಆಗಿ ಅಥವಾ ಕ್ಷಾಯಿಕ ಇದ್ರು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ರನು, ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಇದ್ರನು, ಉಪಶಮ ಸಮ್ಯಕ್ ದೃಷ್ಟಿ ಇದ್ರನು 6ನೇ 7ನೇ ಗುಣಸ್ಥಾನ ಇದೆ ಅಂದ್ರೆ ಚಾರಿತ್ರ ಭಾವ ಕ್ಷಾಯೋಪಶಮಿಕ ಚಾರಿತ್ರನೇ ಇರೋದು.
ಸರಿ ಬೇಜ. ತೀರ್ಥಂಕರ್ ಮುನಿ ಮಹಾರಾಜರಿದ್ರೂ ಅದೇ ಇರೋದು. ಸರಿ ಬೇಜ. ಹ್ಮ್ ತಿಳಿದ್ರಿ? ತಿಳಿತು ವೇಜ್. ಶಾಯಿಕ ಭಾವಗಳದ್ದು ತಿಳಿತು. ಯಾವ್ಯಾವ್ದು ಎಲ್ಲೆಲ್ಲಿ ಇರ್ತಾವ ನೋಡ್ರಿ. ಕ್ಷಾಯಿಕ ಭಾವದಲ್ಲಿ ಕ್ಷಾಯಿಕ ಜ್ಞಾನ, ಕ್ಷಾಯಿಕ ದರ್ಶನ, ಕ್ಷಾಯಿಕ ಸಮ್ಯಕ್ತ ಒಂದನ್ನ ಬಿಟ್ಟು ಮತ್ತೆ ಕ್ಷಾಯಿಕ ಚಾರಿತ್ರ ಒಂದನ್ನು ಬಿಟ್ಟು, ಇವೆರಡನ್ನು ಬಿಟ್ಟು ಉಳಿದಿದ ಎಲ್ಲಾ ಕ್ಷಾಯಿಕಗಳು ಅರಿಹಂತ ಭಗವಾನರಲ್ಲಿ, ಸಿದ್ಧ ಭಗವಾನರಲ್ಲಿ ಇದಾವೆ. ಕ್ಷಾಯಿಕ ಸಮ್ಯಕ್ತ ಒಂದು 4ನೇ ಗುಣಸ್ಥಾನದಿಂದ ಹಿಡಿದಿದೆ ಇದೆ. ಕ್ಷಾಯಿಕ ಚಾರಿತ್ರ ಭಾವ ಏನಿದೆ 8ರಿಂದ ಶುರು ಆಗ್ತದೆ. ತಿಳಿದ್ರಿ? ನೆನಪಿಡ್ಬೇಕಾದ್ರೆ 2 ವಿಷಯ. ಒಂದು ಕ್ಷಾಯಿಕ ಸಮ್ಯಕ್ತದ ಲೆಕ್ಕಾಚಾರ, ಇನ್ನೊಂದು ಕ್ಷಾಯಿಕ ಚಾರಿತ್ರದ ಲೆಕ್ಕಾಚಾರ. ಉಳಿದಿದ್ದೆಲ್ಲ ಸೇಮ್ ಇದೆ. ನೆನಪಿಡ್ತೀರಿ? ಇಲ್ಲಿ ಕಾರಣ ಕಾರ್ಯದ ಅಪೇಕ್ಷೆಯಿಂದ ಅಂದ್ರೆ ಇನ್ನೊಂದ್ಸಲಿ ಗೊತ್ತಾಗ್ಲಿಲ್ಲ. ಶಪನ ಶ್ರೇಣಿ ಇರಬೇಕಾದ್ರೆ 8ನೇ ಗುಣಸ್ಥಾನದಲ್ಲಿ ಕರ್ಮಗಳ ಕ್ಷಯ ಪ್ರಾರಂಭ ಆಯಿತು. ಅದರಲ್ಲಿ ಕ್ಷಾಯಿಕ ಚಾರಿತ್ರ ಭಾವ ಪೂರ್ಣ ಇದೆಯೇನೋ? ಇಲ್ಲ. ಮೋಹನೀಯ ಕರ್ಮದ ಕಾರ್ಯ ಅಲ್ಲಿ ಕ್ಷಯದ ಕಾರ್ಯ ಪ್ರಾರಂಭ ಆಯಿತು. ಅದಕ್ಕೆ ಪೂರ್ಣ ಆಗೋದಕ್ಕೆ ಅದು ಕಾರಣ ಆಯಿತು. 8ರಿಂದ 10 ಗುಣಸ್ಥಾನ ಇದೇನಿದೆ ಅಲ್ಲಿ ತನಕ ಅದು ಕಾರಣ ರೂಪದಿಂದ ಕ್ಷಾಯಿಕ ಭಾವ. 12ರಿಂದ ಏನಿದೆ ಅದು ಕಾರ್ಯ ರೂಪದ ಕ್ಷಾಯಿಕ ಭಾವ. ಅಲ್ಲಿ ಮೋಹನೀಯ ಕರ್ಮ ಸಂಪೂರ್ಣ ಇಲ್ಲ. ಅದಕ್ಕಾಗಿ ಮೋಹನೀಯ ಕರ್ಮದ ಕ್ಷಯ ಅಲ್ಲಿ ಸಂಪೂರ್ಣ ಆಗಿದೆ. ಅದಕ್ಕೆ ಅದು ಕಾರ್ಯ ಆಯಿತು, ಕ್ಷಾಯಿಕ ಕಾರ್ಯ ಪೂರ್ಣ ಆಯಿತು. 8ರಲ್ಲಿ ಕ್ಷಯ ಮಾಡ್ಲಿಕ್ಕೆ ಕಾರ್ಯ ಪ್ರಾರಂಭ ಆಗಿದೆ. ಅದಕ್ಕೆ ಅದು ಕಾರಣ ಆಯಿತು. ತಿಳಿತು? ಗೊತ್ತಾಯ್ತು. ಬಯಸು ವಂದನ. ಕ್ಷಾಯಿಕ ಭಾವ ಉಂಟಾಗಿದೆ ಒಂದು ಆತ್ಮನಿಗೆ ಅಂತ ಗೊತ್ತಾಗೋದು ಅವ್ರು ಅದನ್ನ ಅನುಭವಿಸ್ತಿರ್ತಾರೆ ಅಂತನ, ಅಥವಾ ಗುಣಸ್ಥಾನ ಮೇಲ್ ಹೋಗ್ತಾರೆ ಕೆಳಗ್ ಬರ್ತಾರೆ ಅನ್ನೋದು ಆ ಭಾವ ಹೆಂಗ ಗೊತ್ತಾಗುತ್ತೆ? ಅಂದ್ರೆ ಹೆಂಗ್ ಫೀಲ್ ಆಗುತ್ತೆ ಜೀವಕ್ಕೆ? ಅದನ್ನ ಭಗವಾನ್ರು ಹೇಳ್ತಾರೆ, ನೀವು ಹಿಂಗ್ ಮಾಡ್ತಿದ್ದೀರಿ ಅಂತ ಭಗವಾನ್ರು ಯಾರಿಗೆ ಕೇವಲ ಜ್ಞಾನ ಆಗಿದೆಯಲ್ಲ ಅವ್ರಿಗೆ ಹೇಳ್ತಿರ್ತಾರೆ. ಅಲ್ಲಿ ಇರುವಂತವ್ರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಮಸ್ತ್ ಆನಂದದಿಂದ ಮುಂದೆ ಹೋಗೋದು, ಇನ್ನೂ ವಿಶುದ್ಧಿ ಹೆಚ್ಚು ಮಾಡ್ಕೋಬೇಕು ಅನ್ನೋದು ಒಂದನ್ನ ಬಿಟ್ರೆ ಉಳಿದ ಏನೋ ವಿಚಾರಗಳು ಅವರಲ್ಲಿ ಇರೋದಿಲ್ಲ. ಅದು ಉಪಶಮದ್ದಾದ್ರೂ ಇರ್ಲಿ, ಕ್ಷಾಯಿಕದ್ದಾದ್ರೂ ಇರ್ಲಿ, ಅವ್ರು ನಾನು ಇನ್ನ ಹೋಗ್ಬೇಕು, ನನಗಿನ್ನ ಕೇವಲ ಜ್ಞಾನ ಆಗಿಲ್ಲ, ನಾ ಕೇವಲ ಜ್ಞಾನ ಪಾಠದ ಮಾಡ್ಕೋಬೇಕು, ಇದು ಒಂದೇ ಟಾರ್ಗೆಟ್ ಇರ್ತದೆ ಅವ್ರಿಗೆ. ನನಗೆ ಎಲ್ಲಿದ್ದೇನೆ, ಎಷ್ಟಾಗಿದೆ, ಏನ್ ನಡೀತಾ ಇದೆ, ಅದೆಲ್ಲ ಅವ್ರಿಗೇನೋ ಗೊತ್ತಿಲ್ಲ. ತಿಳಿದ್ರಿ? ವೇಜ್ ಶಾಯಿಕ ಚಾರಿತ್ರ ಯಾಕಿಲ್ರಿ ಜರಸ ಇನ್ನೊಮ್ಮೆ ಹೇಳ್ರಲೆ. ಏನ್ ಹೇಳ್ರಿ ಇನ್ನೊಮ್ಮೆ? ಶಾಯಿಕ ಚಾರಿತ್ರಂದೆ 8ರಿಂದ 10 ಮತ್ತ 12ದಿಂದ 14 ಅಂಡ್ 11ನೇದಾಗ ಯಾಕಿಲ್ರಿ ಇನ್ನೊಮ್ಮೆ? ಶ್ರೇಣಿ ಆರೋಹಣ ಮಾಡುವಂತ ಮುನಿರಾಜರ ಮುಂದೆ 2 ರಸ್ತೆಗಳಿವೆ, 2 ಮಾರ್ಗ ಇದಾವೆ. ಒಂದು ಉಪಶಮ ಮಾರ್ಗ, ಇನ್ನೊಂದು ಕ್ಷಪಕ ಮಾರ್ಗ. ಕ್ಷಪಕ ಅಂದ್ರೆ ಅದೇ ಕ್ಷಾಯಿಕ ರೂಟ್. ಉಪಶಮ ಮಾರ್ಗದಲ್ಲಿ ಏನಾಗಿದೆ, ಚಾರಿತ್ರ ಮೋಹನೀಯ ಕರ್ಮಗಳು ನಾಶ ಆಗ್ತಿಲ್ಲ, ದಬಾಯಿಸ್ತಾ ಇದ್ದಾರೆ. ಪ್ರತ್ಯಾಖ್ಯಾನಾವರಣ, ಸಂಜ್ವಲನ, ಲೋಕಶಾಹಿಗಳು ಎಲ್ಲವನ್ನೂ ಅವ್ರು ದಬಾಯಿಸಿದ್ದಾರೆ. ಇನ್ನೂ ಕಲ್ಮಶ ಇದೆ, ಆದ್ರೆ ಕೆಲಸ ಮಾಡದಂತೆ ಹೊಡೆದು ಸುಮ್ಮನೆ ಕೂಡಿಸಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಕ್ಷಾಯಿಕ ಚಾರಿತ್ರ ಇಲ್ಲ. ಕ್ಷಾಯಿಕ ಅಂದ್ರೆ ಏನು, ಕರ್ಮ ಅದು ಕೊಡಬಾರ್ದು, ನಾಶ ಆಗ್ಬೇಕು. ಕರ್ಮ ನಾಶ ಮಾಡುವ ಕೆಲಸ ನಡೀತಾ ಇದೆ ಅಂದ್ರೆ ಅದು ಕ್ಷಾಯಿಕ. ತಿಳಿದ್ರಿ? ಅದಕ್ಕೆ 11ನೇ ಗುಣಸ್ಥಾನದ ರಸ್ತೆ ಇದೆಯಲ್ಲ, ಆ 11ನೇ ಗುಣಸ್ಥಾನಕ್ಕೆ ಹೋಗುವಂತ 8ನೇ ಮಾರ್ಗ ಅದು ಕರ್ಮ ನಾಶ ಮಾಡ್ಲಿಕ್ಕಿಲ್ಲ, ಕರ್ಮವನ್ನ ದಬಾಯಿಸ್ಕೊಂಡು 11ಕ್ಕೆ ಹೋಗಿದೆ. ಅದಕ್ಕಾಗಿ ಆ ರಸ್ತೆಯಲ್ಲಿ ಕ್ಷಾಯಿಕ ಚಾರಿತ್ರ ಭಾವ ಇರಂಗಿಲ್ಲ, ಉಪಶಮ ಚಾರಿತ್ರ ಭಾವ ಇರ್ತದೆ. ಆ ಪರ್ಟಿಕ್ಯುಲರ್ ಜೀವಿಗೆ ನಾನು ಕ್ಷಪಕ ಶ್ರೇಣಿಗೆ ಹೋಗ್ತಿದ್ದೀನೋ ಉಪಶಮ ಶ್ರೇಣಿಗೆ ಹೋಗ್ತಿದ್ದೀನೋ ಅದು ಅವನು ಗೊತ್ತಾಗೋದಿಲ್ಲ ಅಲ್ವೇ? ಅವ್ರಿಗೆ ಕೇವಲ ಜ್ಞಾನ ಆಯ್ತು ಅಂದ್ರೆ ಕ್ಷಪಕೇರಿ ಬಂದೆ ಅಂತ ತಿಳ್ಕೊತಾರೆ.
ಫಲಿತಾನ ಆಗ್ಲಿಲ್ಲ, ವಾಪಸ್ ಮತ್ತೆ ಹೋದ್ರು ಅಂದ್ರೆ ಮತ್ತೆ ಯಾವಾಗ ಪ್ರವೃತ್ತಿಗೆ ಬರ್ತಾರಲ್ಲ ಅವರಿಗೆ ಸೂಕ್ಷ್ಮ ಶ್ರೇಣಿ ಏನಿದೆ ಅಂತ ಗೊತ್ತಾಗ್ಬೋದು. ಅವಾಗ ಅವರಿಗೆ ಆ ಅವಸ್ಥಾನಲ್ಲಿ ಅವರಿಗೆ ಅದು ವಿಚಾರ ಇರೋದಿಲ್ಲ. ಆ ಅವಸ್ಥೆ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಭಗವಾನ್ರಿಂದ ಉಪಶಮ ಶ್ರೇಣಿ ಏರಿ ಇಳಿದ ಮೇಲೂ ನಾ ಧ್ಯಾನದಲ್ಲಿದ್ದೆ ಅನ್ನೋದು ತಿಳ್ಕೊಬಹುದು. ಅವರು ಶ್ರೇಣಿನ ಏರಿದೆ ಅಂತ ಗೊತ್ತಾಗ್ಲಿಕ್ಕಿಲ್ಲ. ತಿಳಿದ್ರಿ? ಸರಿ. ಮೂರನೆಯ ಭಾವ ಮಿಶ್ರ ಭಾವ ಅಂದರೆ ಶಾಯೋಪಶಮಿಕ ಭಾವ. ವೇದ 18. ಔಷಮಿಕ ಭಾವ ಆಯ್ತು, ಗುಣಸ್ಥಾನಗಳ ರೂಪದಿಂದ ತಿಳಿದುಕೊಂಡೆವು. ಕ್ಷಾಯಿಕ ಭಾವವನ್ನು ಕೂಡ 9 ಭೇದಗಳಲ್ಲಿ ಎಷ್ಟು ಗುಣಸ್ಥಾನಗಳಿರಬಹುದು ಅಂತ ತಿಳ್ಕೊಂಡೆವು. ಇವಾಗ ಕ್ಷಾಯೋಪಶಮಿಕ ಭಾವದಲ್ಲಿ ಇರುವಂತಹ 18 ಭೇದಗಳನ್ನ ಗುಣಸ್ಥಾನಗಳಲ್ಲಿ ತಿಳಿಯುವ ಪ್ರಯತ್ನ ಮಾಡುವುದು. ಅದರಲ್ಲಿ ಶಾಯೋಪಶಮಿಕ ಜ್ಞಾನ ಭಾವ 4. ಶಾಯೋಪಶಮಿಕ ಜ್ಞಾನ ಭಾವ ಗುಣಸ್ಥಾನ 4ರಿಂದ 12. ನೋಡ್ರಿ, ಕ್ಷಾಯೋಪಶಮಿಕ ಭಾವ. ಕ್ಷಾಯೋಪಶಮಿಕ ಭಾವದಲ್ಲಿ 18. ಯಾವ್ಯಾವ 18 ಇದಾವೆ? ಜ್ಞಾನ ಜ್ಞಾನ ದರ್ಶನ ಲಬ್ಧಯಶ್ಚತುಸ್ತ್ರೀ ಪಂಚಭೇದಾ ಸಮ್ಯಕ್ತ್ವ ಚಾರಿತ್ರ ಸಂಯಮಾಶ್ಚ. ಈ ಸೂತ್ರ ಯಾವುದ್ರದ್ದು ಹೇಳ್ತದೆ? ಕ್ಷಾಯೋಪಶಮಿಕದ ಭೇದಗಳನ್ನ ಹೇಳ್ತದೆ. ಜ್ಞಾನ, ಅಜ್ಞಾನ, ದರ್ಶನ ಮತ್ತೆ ಲಬ್ಧಿಗಳ 5, ಒಂದು ಸಮ್ಯಕ್ತ್ವ, ಇನ್ನೊಂದು ಚಾರಿತ್ರ, ಇನ್ನೊಂದು ಸಂಯಮ. ಇವೆಲ್ಲ ಸೇರಿ 18 ಭೇದಗಳು ಕ್ಷಾಯೋಪಶಮಿಕದ ಭಾವಗಳಿಂದ ಆಗ್ತವೆ. ಅದ್ರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ಕ್ಷಾಯೋಪಶಮಿಕ ಜ್ಞಾನ ಭಾವ. ಜ್ಞಾನ ಇದೆಯಲ್ಲ ಅದರಲ್ಲಿ, ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಅಜ್ಞಾನ ಅಂತ ಸೂತ್ರ ಗೊತ್ತಿದೆಯಲ್ಲ. ಅದರಲ್ಲಿ ಮೊದಲನೇ ಸಬ್ಜೆಕ್ಟ್ ಏನಿದೆ ಅಂದ್ರೆ ಜ್ಞಾನ. ಜ್ಞಾನ ಕ್ಷಾಯೋಪಶಮಿಕ ಜ್ಞಾನದಲ್ಲಿ ಎಷ್ಟು ಭೇದಗಳನ್ನ ಹೇಳಿದ್ದಾರೆ ಅಂದ್ರೆ 4 ಭೇದಗಳನ್ನ ಹೇಳಿದ್ದಾರೆ. ಮತಿಜ್ಞಾನ, ಶುದ್ಧಜ್ಞಾನ, ಅವಧಿಜ್ಞಾನ, ಮನಪರಿಜ್ಞಾನ. ಇವು ಕ್ಷಾಯೋಪಶಮಿಕ ಜ್ಞಾನದ 4 ಭೇದಗಳು. ಅದರಲ್ಲಿ ಮೊದಲಿಗೆ ಯಾವ್ದು ತಗೊಂಡಿದ್ದಾರೆ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಕ್ಷಾಯೋಪಶಮಿಕ ಮತಿಜ್ಞಾನ. ಮತಿಜ್ಞಾನ ಅಂತಂದ್ರೆ ಇಂದ್ರಿಯ ಮತ್ತು ಮನಸ್ಸಿನ ಸಹಾಯದಿಂದ ಜೀವಕ್ಕೆ ಆಗುವ ಜ್ಞಾನವನ್ನ ಮತಿಜ್ಞಾನ ಅಂತ ಕರೀತಾರೆ. ಇಂದ್ರಿಯ ಮತ್ತು ಮನಸ್ಸಿನ ಸಹಾಯದಿಂದ ಜೀವಿಗೆ ದ್ರವ್ಯಗಳ ಜ್ಞಾನ ಆಗುವುದನ್ನ ಮತಿಜ್ಞಾನ ಅಂತ ಕರೀತಾರೆ. ಮತಿಜ್ಞಾನ ನಾವೇನೀಗೆಲ್ಲ ಕಣ್ಣುಗಳಿಂದ ನೋಡ್ತೇವೆ, ಆಮೇಲೆ ಕಿವಿಗಳಿಂದ ಕೇಳ್ತೇವೆ, ಏನೊಂದು ಸಾಮಾನ್ಯ ಒಂದು ಬೇಸಿಕಲಿ ಮೂಲವಾದಂತಹ ವಸ್ತುವಿನ ಸ್ವರೂಪದ ಬಗ್ಗೆ ತಿಳುವಳಿಕೆ ಆಗ್ತದೆ, ಅದೆಲ್ಲ ಮತಿಜ್ಞಾನ ಇದೆ. ಯಾವುದೇ ಇಂದ್ರಿಯಗಳಿಗೆ ಕೆಲಸ ಮಾಡ್ಬೇಕಂದ್ರೂ ಕೂಡ ಮತಿಜ್ಞಾನ ವರ್ಣ ಕರ್ಮದ ಕ್ಷಯೋಕ್ಷಮ ಚೆನ್ನಾಗಿ ಇರಬೇಕು. ಅಂದಾಗ್ಲೇನೆ ಎಲ್ಲಾ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡ್ತವೆ. ಹಾಗೇನೆ ಇಲ್ಲಿ ಕರ್ಮದ ಕ್ಷಯೋಪಶಮ ಇದೆ. ಯಾವ ಕರ್ಮದ ಕ್ಷಯೋಪಶಮಿಕ ತಿಳಿತಾ ಇದ್ದೇವೆ ಈಗ? ಮತಿಜ್ಞಾನ ವರ್ಣ ಕರ್ಮದ ಕ್ಷಯೋಪಶಮದಿಂದ ಕ್ಷಯೋಪಶಮಿಕ ಮತಿಜ್ಞಾನ ಭಾವ ನಮ್ಮಲ್ಲಿ ಇರುತ್ತೆ. ಎಷ್ಟು ಚೆನ್ನಾಗಿ ಮತಿಜ್ಞಾನ ವರ್ಣ ಕರ್ಮದ ಕ್ಷಯೋಕ್ಷಮ ಆಗಿದೆಯೋ. ಕ್ಷಯೋಕ್ಷಮ ಅಂದ್ರೆ ಏನು? ಕರ್ಮದ ಹೃದಯ ಉಪಶಮ ಕ್ಷಯ. ಇನ್ನೂ ಪರ್ಫೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸರ್ವಘಾತಿ ಕರ್ಮದ ಸದವಸ್ಥಾರೂಪ ಉಪಶಮ ಮತ್ತು ದೇಶಘಾತಿ ಕರ್ಮದ ಉದಯ. ಈ ಅವಸ್ಥೆ ಜ್ಞಾನಾವರಣದಲ್ಲಿ ಯಾವಾಗ ಆಗಿರತ್ತೋ, ಭಯ್ಯಾಜಿ ಇನ್ನೊಂದ್ಸರಿ ಹೇಳಿ ಭಯ್ಯಾಜಿ.
ಕರ್ಮದ ಅಂದ್ರೆ ಸರ್ವಘಾತಿ ಕರ್ಮಗಳ ಉದಯಾಭಾವಿ ಕ್ಷಯ ಮತ್ತು ಸದವಸ್ಥಾರೂಪ ಉಪಶಮ ಮತ್ತು ದೇಶಘಾತಿ ಕರ್ಮಗಳ ಉದಯ ಈ ಮೂರ ಅವಸ್ಥಾ ಯಾವದ ಕರ್ಮದೊಳಗ ಆಗಿದೆ ಅದು ಆ ಕರ್ಮದ ಕ್ಷಯೋಪಶಮ ಅಂತ ತಿಳ್ಕೊಬೇಕು. ಇಲ್ಲಿ ಜ್ಞಾನಾವರಣ ಕರ್ಮದ ಕ್ಷಯೋಪಶಮ ಈ ರೀತಿ ಆದಾಗ, ಮತಿ ಜ್ಞಾನಾವರಣ ಕರ್ಮದ ಕ್ಷಯೋಪಶಮ ಆದಾಗ ನಮ್ಮಲ್ಲಿ ಕ್ಷಯೋಪಶಮಿಕ ಮತಿಜ್ಞಾನ ಭಾವ ಉಂಟಾಗ್ತದೆ. ಕ್ಷಯೋಪಶಮಿಕ ಮತಿಜ್ಞಾನದಿಂದ ಜೀವಕ್ಕೆ ಇಂದ್ರಿಯಗಳ ಮೂಲಕ, ಮನಸ್ಸಿನ ಮೂಲಕ ತಿಳಿಯುವಂತ ಸಾಮರ್ಥ್ಯ ಉಂಟಾಗ್ತದೆ. ನೋಡ್ರಿ, ಮತಿಜ್ಞಾನ ಅಂದ್ರೆ ಹೆಂಗ್ ತಿಳಿದತೆ, ಅದ್ರೊಳಗೆ ಮತ್ತೆ 4 ಭೇದಗಳನ್ನ ಮಾಡ್ತಾರೆ. ಅದು ಮತ್ತೆ ವಿಸ್ತೃತ ಬಹಳ ಜಾಸ್ತಿ ಆಗ್ತದೆ. ಸ್ವಲ್ಪ 4 ಮಾತ್ರ ನೋಡಿಬಿಡಿ. ಅವಗ್ರಹ ಈಹ ಅವಾಯ ಧಾರಣ. ಅವಗ್ರಹ ಈಹ ಅವಾಯ ಧಾರಣ, ಈ 4 ಮತಿಜ್ಞಾನದ ಭೇದಗಳು. ಇವುಗಳನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಏನೇನು ಈಗ ಹುಡುಗರ ವಿಷಯದಲ್ಲಿ, ವಿದ್ಯಾರ್ಥಿಗಳ ವಿಷಯದಲ್ಲಿ, ತಂದೆ ತಾಯಿಗಳ ವಿಷಯದಲ್ಲಿ, ಟೀಚರ್ಗಳ ವಿಷಯದಲ್ಲಿ ಏನೇನು ಗೊಂದಲಗಳು ಇದಾವಲ್ಲ ಅವೆಲ್ಲ ಸಾಲ್ವ್ ಆಗ್ತಾವ. ಮತಿಜ್ಞಾನಾವರಣದಲ್ಲಿ 4 ಭೇದಗಳು: ಅವಗ್ರಹ ಮತಿಜ್ಞಾನ, ಈಹಾ ಮತಿಜ್ಞಾನ, ಅವಾಯ ಮತಿಜ್ಞಾನ, ಧಾರಣಾ ಮತಿಜ್ಞಾನ. ಅವಗ್ರಹ ಅಂದ್ರೆ ಏನಾಗ್ತದೆ, ಅಲ್ಲಿ ಒಂದು ವಸ್ತು ಇದೆ, ಯಾವುದೋ ಒಂದು ವಸ್ತು ಇದೆ, ಒಂದು ಪುಸ್ತಕ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ಅವಗ್ರಹ ಮತಿಜ್ಞಾನ ಏನ್ ಮಾಡ್ತದೆ ಅಂದ್ರ ಅಲ್ಲಿ ಒಂದು ಏನೋ ಇದೆ ಅಂತ ತಿಳಿಸ್ಕೊಡ್ತದೆ. ತಿಳಿಸ್ಕೊಡೋದು ಬೇರೆ, ನೋಡೋದು ಬೇರೆ. ನೋಡೋದು ಮತ್ತೆ ಅದು ಬೇರೆ, ದರ್ಶನದ ಕೆಲಸ ಇದೆ. ಆದ್ರೆ ಇಲ್ಲಿ ಬರೋದಿಲ್ಲ. ಅದು ಅದಾದ್ಮೇಲೆನೆ ಇದು ಜ್ಞಾನ ಆಗಿರ್ತದೆ. ಅಲ್ಲಿ ಒಂದು ವಸ್ತು ಇದೆ, ಎಂಥದ್ದು ಒಂದು ವಸ್ತು ಇದೆ ಅಂತ ಗೊತ್ತಾಗ್ತದೆ. ಇದು ಅವಗ್ರಹ ಸಾಮಾನ್ಯವಾಗಿ ತಿಳಿತದೆ. ಈಹಾ ಮತಿಜ್ಞಾನ ಏನ್ ತಿಳಿತದೆ, ಅಲ್ಲಿ ಒಂದು ಪುಸ್ತಕ ಇದೆ ಅಂತ ತಿಳಿತದೆ. ಈಹಾ ಮತಿಜ್ಞಾನ ಏನ್ ತಿಳಿತದೆ, ಅಲ್ಲಿ ಒಂದು ಇಂತಹ ಪುಸ್ತಕ ಇದೆ ಅಂತ ತಿಳಿತದೆ. ಅವಾಯ ಮತಿಜ್ಞಾನ ಏನ್ ತಿಳಿತದೆ, ಅಲ್ಲಿ ಒಂದು ಇಂತಹ ತತ್ವಾರ್ಥ ಸೂತ್ರ ಅನ್ನುವಂತಹ ಗ್ರಂಥ ಇದೆ, ಅದರಲ್ಲಿ ಇಂತಹ ವಿಷಯ ಇದೆ ಅನ್ನೋದು ಅವಾಯದಲ್ಲಿ ತಿಳಿತದೆ. ಅಂದ್ರೆ ಆ ವಸ್ತುವಿನ ಬಗ್ಗೆ ತಿಳುವಳಿಕೆ ಬಂತಲ್ಲಿ. ಇನ್ನು ಧಾರಣಾ ಮತಿಜ್ಞಾನ ಏನ್ ಮಾಡ್ತದೆ, ಅದು ತಿಳಿದಿದೆ ಅಲ್ಲ, ಅವಗ್ರಹದಿಂದ, ಈಹಾದಿಂದ, ಅವಾಯದಿಂದ ಅದನ್ನ ಧರಿಸುವುದು, ಧಾರಣೆ ಮಾಡುವುದು. ಸ್ಮೃತಿಯಲ್ಲಿ, ಬುದ್ಧಿಶಕ್ತಿಯಲ್ಲಿ, ನೆನಪಿನ ಶಕ್ತಿ ಅಂತ ಏನು ಕರಿತೇವಲ್ಲ, ಅದು ಧಾರಣಾ ಶಕ್ತಿ. ಧಾರಣಾ ಮತಿಜ್ಞಾನ ಯಾರಲ್ಲಿ ಚೆನ್ನಾಗಿ ಕ್ಷಯೋಕ್ಷಮವನ್ನ ಹೊಂದಿದೆಯೋ, ಅಥವಾ ಯಾವ ಜೀವ ಧಾರಣಾ ಮತಿಜ್ಞಾನಾವರಣ ಕರ್ಮವನ್ನ ಕ್ಷಯೋಕ್ಷಮ ಚೆನ್ನಾಗಿ ಮಾಡಿದ್ದಾರೋ ಅವರಲ್ಲಿ ನೆನಪು ಚೆನ್ನಾಗಿ ಉಳಿಯುತ್ತದೆ. ನೀವು ಬೇಕಾದಷ್ಟು ಮೇಲಿಂದ ಲಕ್ಷ ಬಿಟ್ಟು 10 ಲಕ್ಷ ರೊಕ್ಕ ಸುರಿದ್ರೂ ಕೂಡ ಧಾರಣಾ ಶಕ್ತಿಯನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಬದಲಾಯಿಸಬೇಕು ಅಂದ್ರೆ ಹಗಲು ರಾತ್ರಿ ಶ್ರಮ ಪಡಬೇಕು. ಜ್ಞಾನದಲ್ಲಿ ವಿನಯ ಬರಬೇಕು ಮೊದಲು. ಅಂದಾಗಲೇನೆ ಈ ಮತಿಜ್ಞಾನಾವರಣದಲ್ಲಿನ ಧಾರಣಾ ಶಕ್ತಿ ಇದೆಯಲ್ಲ, ಅದು ಚೆನ್ನಾಗಿ ಕ್ಷಯೋಕ್ಷಮ ಆಗ್ತದೆ. ಆವಾಗ ವಿದ್ಯಾರ್ಥಿಗಳು ಚೆನ್ನಾಗಿ ನೆನಪಿಟ್ಕೋಬಹುದು, ಶಿಕ್ಷಕರು ಚೆನ್ನಾಗಿ ನೆನಪಿಡುವಂತೆ ಹೇಳಬಹುದು, ತಂದೆ ತಾಯಿಗಳು ಅವರು ನೆನಪಿಟ್ಟದ್ದನ್ನ, ಅವರು ಚೆನ್ನಾಗಿ ನೆನಪಿಡಿಸಿದ್ದನ್ನ ನೋಡಿ ಚೆನ್ನಾಗಿ ನನ್ನ ಮಗ, ನನ್ನ ಮಗಳ ಪರ್ಸೆಂಟೇಜ್ ಇಷ್ಟು ಅಂತ ಚೆನ್ನಾಗಿ ನೆನಪಿಟ್ಟುಕೊಂಡು ಹೇಳಬಹುದು. ಇದು ಆಗಲಾರದೆ ನಾವು ಎಷ್ಟು ನಮ್ಮಲ್ಲಿ ದುಡ್ಡಿದೆ ಅಂತ ಸುರಿತೇವೆ, ಅದೆಲ್ಲ ವ್ಯರ್ಥಿದೆ. ಯಾವ ಶಾಲೆಯೂ ಕೂಡ ಮಕ್ಕಳ ತಲೆಯಲ್ಲಿ ಜ್ಞಾನವನ್ನ ಇಂಜೆಕ್ಷನ್ ನಿಂದ ತುಂಬಲಾಗುವುದಿಲ್ಲ. ನಾವು ಅವರಲ್ಲಿ ಜ್ಞಾನದ ಬಗ್ಗೆ ಸರಿಯಾದ ಅರಿವು ಮೂಡಿಸುವಂತಹ ಕಾರ್ಯಗಳನ್ನ ಮಾಡಿಸಿದರೆ, ಜ್ಞಾನದ ಸಾಧಕರಲ್ಲಿ ವಿನಯದಿಂದಿರುವಂತೆ ಅವರಲ್ಲಿ ಗುಣಗಳನ್ನ ತುಂಬಿದರೆ, ಜ್ಞಾನದ ಸಾಧನಗಳಿಗೆ ಯಾವುದೇ ಅಗೌರವ ಸಲ್ಲದಂತೆ ನಮ್ಮ ವರ್ತನೆಗಳನ್ನ ಬದಲಾಯಿಸಿಕೊಂಡರೆ ಆವಾಗ ಆಟೋಮೆಟಿಕಲಿ ಜ್ಞಾನಾವರಣ ಕರ್ಮದ ಕ್ಷೋಕ್ಷಮ ಚೆನ್ನಾಗಿ ಆಗುತ್ತದೆ. ಇದರಿಂದ ಓದಿದ್ದು ನೆನಪುಳಿಯುತ್ತದೆ, ನೆನಪಿಟ್ಟದ್ದು ದೀರ್ಘಕಾಲದವರೆಗೆ ಬರುತ್ತದೆ, ಅರ್ಥವೂ ಸರಿಯಾಗಿ ಆಗುತ್ತದೆ. ಇದು ಮತಿಜ್ಞಾನಾವರಣದ್ದು
ಈ ರೀತಿ ಇದೆ. ಇದು ಜ್ಞಾನಾವರಣದ ಕ್ಷಯೋಪಶಮದ ಜ್ಞಾನ ಆಗಿದೆ ಭಾವ. ಇದು ಎಲ್ಲಿಂದ ಎಲ್ಲಿ ತನಕ ಇದೆ ಅಂತಂದರೆ 4ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ ಮತಿ ಜ್ಞಾನ ಇರುತ್ತದೆ, ಮತಿ ಜ್ಞಾನ ಭಾವ ಇರುತ್ತದೆ. ಇನ್ನು 1ನೇ ಗುಣಸ್ಥಾನದವರಿಗೆ ಮತಿ ಜ್ಞಾನ ಇರುವುದಿಲ್ಲೇನೋ? ಕುಮತಿ ಇರುತ್ತಲ್ಲ, ಅದು ಕುಮತಿ ಎಲ್ಲಿ ಮತಿ ಜ್ಞಾನ ಅಂತ ಬಂದಿದೆ ಅದು ಸಂವತ್ಸರ ಜೊತೆಗೆ ತಿಳಿದ್ರಿ. ಎಲ್ಲಿ ಮತಿ ಜೊತೆಗೆ ಕೂ ಶಬ್ದ ಹಚ್ಚಿಲ್ಲ, ಕೂ ಹಚ್ಚಿಲ್ಲ ಅಂದ್ರೆ ಅದು ಸಮ್ಯಕ್ತ್ವ ಅಂತ ಪಕ್ಕ ಮಾಡ್ಕೋದು. ಅದಕ್ಕಾಗಿ 4ನೇ ಗುಣಸ್ಥಾನ ಅಂದ್ರೆ ಸಮ್ಯಕ್ತ್ವದ ಜೊತೆಗೆ ಬುದ್ಧಿ ನೆಟ್ಟಗಾಗ್ತದೆ ಅಂತ ಅರ್ಥ. ಸಮ್ಯಕ್ತ್ವ ಇಲ್ಲದ ತನಕ ಬುದ್ಧಿ ನೆಟ್ಟಗೆ ಕೆಲಸ ಮಾಡುವುದಿಲ್ಲ ಅಂತಾನೆ ಅರ್ಥ. ಹಾಗಾಗಿ ಸಮ್ಯಕ್ತ್ವದ ಜೊತೆಗೆ ಇರುವಂತಹ ಈ ಕ್ಷಯೋಪಶಮಿಕ ಜ್ಞಾನಗಳು ಸಮ್ಯಕ್ ಜ್ಞಾನಗಳು ಅಂತ ನಿಷ್ಕೋತವೆ. ಹಾಗಾಗಿ ಈ ಮತಿ ಜ್ಞಾನ 4ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದ ತನಕ ಇರುತ್ತದೆ, ಮತಿ ಜ್ಞಾನ ಇರುತ್ತದೆ. ಕ್ಷಯೋಪಶಮಿಕ ಕೃತಜ್ಞಾನ ಭಾವ ಗುಣಸ್ಥಾನ 4ರಿಂದ 12. ಕ್ಷಯೋಪಶಮಿಕ ಶುದ್ಧ ಜ್ಞಾನ ಭಾವ. ಶುದ್ಧ ಜ್ಞಾನಾವರಣ ಕರ್ಮದ ಕ್ಷಯೋಪಶಮದಿಂದ ಕ್ಷಯೋಪಶಮಿಕ ಶುದ್ಧ ಜ್ಞಾನ ಭಾವ ನಮ್ಮಲ್ಲಿ ಬರ್ತದೆ. ಕ್ಷಯೋಪಶಮಿಕ ಶುದ್ಧ ಜ್ಞಾನ ಅಂತಂದ್ರೆ ಏನು? ಮತಿ ಜ್ಞಾನ ಪೂರ್ವಕವಾಗಿ ಯಾವುದು ವಿಶೇಷವಾಗಿ ತಿಳಿಯಲ್ಪಡುತ್ತದೆಯೋ ಅದನ್ನ ಶುದ್ಧ ಜ್ಞಾನ ಅಂತ ಕರೀತಾರೆ. ನೋಡ್ರಿ ಹೆಂಗ್ ಹೇಳ್ತಾರೆ. ಶುದ್ಧಂ ಮತಿಪೂರ್ವಂ ಅಂತ ಹೇಳ್ತಾರೆ. ಶುದ್ಧ ಜ್ಞಾನ ಹೇಗಾಗ್ತದೆ ಅಂದ್ರೆ ಮತಿ ಜ್ಞಾನ ಪೂರ್ವಕವಾಗಿ ಯಾವುದು ವಿಶೇಷವಾಗಿ ತಿಳಿಯಲ್ಪಡುತ್ತದೆಯೋ ಅದು ಶುದ್ಧ ಜ್ಞಾನ ಆಗ್ತದೆ. ಶುದ್ಧ ಜ್ಞಾನ ಅಂದ್ರೆ ಈಗ ಅವಾಯದ ಜ್ಞಾನದಲ್ಲಿ ಇಂಥದೊಂದು ತತ್ವಾರ್ಥ ಸೂತ್ರ ಗ್ರಂಥ ಇದೆ ಅಂತ ತಿಳ್ಕೊಂಡೇವಲ್ಲ, ಅದ್ರ ಮೇಲೆ ಶುದ್ಧ ಜ್ಞಾನ ಹೆಂಗ್ ತಿಳಿತದೆ ಅಂತಂದ್ರೆ ಈ ತತ್ವಾರ್ಥ ಸೂತ್ರವನ್ನ ಇದರಲ್ಲಿ ಎಷ್ಟು ಅಧ್ಯಾಯಗಳಿದಾವೆ, ಇದರಲ್ಲಿ ಏನೇನು ವಿಷಯ ಇದೆ, ಎಷ್ಟು ಸೂತ್ರ ಇದಾವೆ, ಯಾವ್ಯಾವ್ದ್ರ ಬಗ್ಗೆ ವರ್ಣನೆ ಮಾಡಿದ್ದಾರೆ, ತತ್ವಗಳು ಯಾವ್ಯಾವ ಇದಾವು, ಅದನ್ನೆಲ್ಲ ರಸ ತೆಗಿತೀವಲ್ಲ ಅದ್ರೊಳಗಿಂದ ಅದ್ರದ್ದು ಜ್ಞಾನ ಎಲ್ಲ ನಾವು ಆಳವಾಗಿ ಅದು ಕಂಪ್ಲೀಟ್ಲಿ ಅದು ಪುಸ್ತಕದ ಒಳಗಿಂದ ಏನ್ ಸಾರಿದೆ ಅದೆಲ್ಲ ತಗೋತೇವಲ್ಲ, ಇದು ಶುದ್ಧ ಜ್ಞಾನದ ಕೆಲಸ ಇದೆ. ಯಾವುದು ಮತಿ ಜ್ಞಾನದಿಂದ ತಿಳಿದಿದ್ದೇವೆ ಅದ್ರ ಮೇಲೆ ಇನ್ನಷ್ಟು ವಿಶೇಷವಾಗಿ ತಿಳಿಯುವಂತ ಜ್ಞಾನ ಶುದ್ಧ ಜ್ಞಾನ. ಇದು ಕೂಡ ಜ್ಞಾನಾವರಣ ಶುದ್ಧ ಜ್ಞಾನಾವರಣ ಕರ್ಮದ ಕ್ಷಯೋಪಶಮದಿಂದ ಆಗುವಂಥದ್ದು. ಈ ಶುದ್ಧ ಜ್ಞಾನದ ಕ್ಷಯೋಕ್ಷಮದಿಂದಲೇನೆ ಎಷ್ಟು ವಿಶೇಷವಾದ ಜ್ಞಾನ ಆಗ್ಬಹುದು ಅಂದ್ರೆ ಅಂಗ ಪ್ರವಿಷ್ಟ ಅಂಗಬಾಹ್ಯ ಅಂದ್ರೆ ಶುದ್ಧ ಕೇವಲಿ ಆಗುವಷ್ಟು ಕ್ಷಯೋಕ್ಷಮ ಆಗ್ತದೆ. ಹೆಚ್ಚು ಶುದ್ಧ ಜ್ಞಾನಾವರಣದ ಅತ್ಯಂತ ಕ್ಷಯೋಕ್ಷಮದಿಂದಲೇನೆ ಶುದ್ಧ ಕೇವಲಿಗಳಾಗ್ತಾರೆ. ದ್ವಾದಶಾಂಗ ಜ್ಞಾನಿಗಳು ಅಂತ ಕರೀತಾರಲ್ಲ, ಅವರಿಗೆ ಶುದ್ಧ ಜ್ಞಾನಾವರಣ ಕರ್ಮದ ಕ್ಷಯೋಕ್ಷಮ ಅತ್ಯಂತ ಟಾಪ್ ಲೆವೆಲ್ದಲ್ಲಿ ಇರ್ತದೆ. ಹಾಗೆ ಅಷ್ಟು ದೊಡ್ಡ ಜ್ಞಾನ ಶುದ್ಧ ಜ್ಞಾನದಲ್ಲಿ ಇರ್ತದೆ. ಇದು ಕೂಡ 4ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ. 4ನೇ ಗುಣಸ್ಥಾನ ಯಾಕೆ ಹೇಳಿದರೆ ಯಾರ್ಯಾರಿಗೆ ಎಷ್ಟೆಷ್ಟು ವಿಶೇಷವಾದ ತಿಳುವಳಿಕೆ ಇದೆ, ಶುದ್ಧ ಜ್ಞಾನ ಇದೆ, ಅದರ ಅನುಸಾರವಾಗಿ ಅಂದ್ರೆ ಸಮ್ಯಕ್ ದರ್ಶನದ ಜೊತೆಗೆ ಇರುವ ಜ್ಞಾನ ಎಲ್ಲ ಸಮ್ಯಕ್ ಜ್ಞಾನ ಆಗೋದ್ರಿಂದ, ಮತಿಶುದ್ಧಾದಿಗಳ ಸಮ್ಯಕ್ ಜ್ಞಾನ ಆಗೋದ್ರಿಂದ, ವಿಶೇಷ ತಿಳಿಯುವ ಸಾಮರ್ಥ್ಯ ಅಲ್ಲಿನೂ ಇರೋದ್ರಿಂದ 4ರಿಂದ 12ನೇ ಗುಣಸ್ಥಾನವರ್ತಿ ಮುನಿ ಮಹಾರಾಜರ ತನಕ ಈ ಶುದ್ಧ ಜ್ಞಾನ ಆಗುತ್ತದೆ, ಈ ಶುದ್ಧ ಜ್ಞಾನ ಭಾವ ಇರುತ್ತದೆ. ಕ್ಷಯೋಪಶಮಿಕ ಅವಧಿ ಜ್ಞಾನ ಭಾವ ಗುಣಸ್ಥಾನ 4ರಿಂದ 12. ಇನ್ನು ಅವಧಿ ಜ್ಞಾನಾವರಣ ಕರ್ಮದ ಕ್ಷಯೋಪಶಮದಿಂದ ಅವಧಿ ಜ್ಞಾನ ಭಾವ ನಮ್ಮಲ್ಲಿ ಬರ್ತದೆ, ಅವಧಿ ಜ್ಞಾನ ಉಂಟಾಗ್ತದೆ. ಈ ಅವಧಿ ಜ್ಞಾನ ಕ್ಷಯೋಪಶಮಿಕ ಕರ್ಮದ ಕ್ಷಯೋಪಶಮಿಕ ಆದ ಮೇಲೆ ಆಗಿರೋದ್ರಿಂದ ಕ್ಷಯೋಪಶಮಿಕ ಅವಧಿ ಜ್ಞಾನ ಭಾವ ಆಗಿರ್ತದೆ. ಇದು ಕೂಡ 4ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗಿನ ಜೀವರುಗಳಲ್ಲಿ ಕಂಡು ಬರ್ತದೆ.
ಅವಧಿ ಜ್ಞಾನ ಅಂದ್ರೆ ಏನು ಅಂತಂದ್ರೆ ರೂಪಿ ಪದಾರ್ಥಗಳನ್ನ ಪ್ರತ್ಯಕ್ಷವಾಗಿ ತಿಳಿಯುವುದು, ಇಂದ್ರಿಯ ಮತ್ತು ಮನಸ್ಸಿನ ಸಹಾಯವಿಲ್ಲದೆ ನೇರವಾಗಿ ಆತ್ಮನಿಂದ ಪ್ರತ್ಯಕ್ಷವಾಗಿ ಅಂಶಿಕವಾಗಿ ತಿಳಿಯುವಂತಹ ಸಾಮರ್ಥ್ಯ ಅವಧಿ ಜ್ಞಾನ ಇದೆ. ಆ ಅವಧಿ ಜ್ಞಾನದ ಭಾವ ಇದೆಯಲ್ಲ, ಅದು ಅವಧಿ ಜ್ಞಾನ ಭಾವ ಅನ್ನಿಸ್ಕೊಳ್ತದೆ. ಇದು ಕ್ಷಯೋಪಶಮಿಕ ಇದೆ. ಕರ್ಮ ಇಲ್ಲಿ ಕೂಡ ನಾಶ ಆಗಿಲ್ಲ, ಕ್ಷಯೋಪಶಮ ಅವಸ್ಥೆಯನ್ನ ಹೊಂದಿದೆ. ಈ ಅವಧಿ ಜ್ಞಾನ 4ನೇ ಗುಣಸ್ಥಾನದಲ್ಲಿ ಹೇಗೆ ಬೆಳೆಯೋದು ಅಂತ ಆಗ್ಲಿ. ಸ್ವರ್ಗದ ದೇವತೆಗಳಲ್ಲಿ ಸಮ್ಯಕ್ ದೃಷ್ಟಿ ದೇವತೆಗಳಿದ್ದಾರೆ. ನರಕದಲ್ಲಿ ಅವಧಿ ಜ್ಞಾನ ಇದೆ, ಅಲ್ಲಿ ಕೂಡ ಸಮ್ಯಕ್ ದೃಷ್ಟಿಗಳಿದ್ದಾರೆ. ಮನುಷ್ಯರಿಗೂ ಅಲ್ಲಲ್ಲಿ ಒಬ್ಬೊಬ್ಬರಿಗೆ ಚಕ್ರವರ್ತಿ ಆದಿ ತೀರ್ಥಂಕರ ಆದಿ ಅವರಿಗೂ ಕೂಡ ಅವಧಿ ಜ್ಞಾನ ಇರ್ತದೆ, ಗೃಹಸ್ಥರಾಗಿರುವಾಗಲೂ ಕೂಡ. ಹೀಗೆ 4ರಿಂದ ಸಮ್ಯಕ್ ದರ್ಶನದ ಜೊತೆಗೆ ಇರೋದು ಅವಧಿ ಜ್ಞಾನ, ಮಿಥ್ಯಾತ್ವದ ಜೊತೆಗೆ ಇರೋದಕ್ಕೆ ವಿಭಂಗ ಜ್ಞಾನ ಅಥವಾ ಕು ಅವಧಿ ಅಂತ ಕರೀತಾರೆ. ಹಾಗೆ ಇದು ಅವಧಿ ಜ್ಞಾನ. ಇದರಲ್ಲಿ ಮತ್ತೆ ಬೇರೆ ಬೇರೆ ಭೇದಗಳು ಬರ್ತವೆ. ದೇಶಾವಧಿ, ಪರಮಾವಧಿ, ಸರ್ವಾವಧಿ ಭೇದಗಳು ಬರ್ತವೆ. ಕ್ಷಯೋಪಶಮಿಕ ಮನಃಪರ್ಯ ಜ್ಞಾನ ಭಾವ ಗುಣಸ್ಥಾನ 6ರಿಂದ 12. ಇನ್ನು ಕ್ಷಯೋಪಶಮಿಕ ಜ್ಞಾನಗಳಲ್ಲಿ ಮನಃಪರ್ಯಯ ಜ್ಞಾನ ಕೂಡ ಒಂದು. ಮನಃಪರ್ಯಯ ಜ್ಞಾನಾವರಣ ಕರ್ಮದ ಕ್ಷಯೋಪಶಮದಿಂದ ಕ್ಷಯೋಪಶಮಿಕ ಮನಃಪರ್ಯಯ ಭಾವ ಬರ್ತದೆ, ಜ್ಞಾನ ಭಾವ ನಮ್ಮಲ್ಲಿ ಇರ್ತದೆ. ಈ ಕ್ಷಯೋಪಶಮಿಕ ಮನಃಪರ್ಯಯ ಜ್ಞಾನ ಇದು ಈಹಾಮತಿ ಜ್ಞಾನ ಪೂರ್ವಕ ಪ್ರತ್ಯಕ್ಷವಾಗಿ ತಿಳಿಯುವಂಥದ್ದು. ಇದು ಆತ್ಮಿಕವಾದ ಪ್ರತ್ಯಕ್ಷವಾದ ಜ್ಞಾನ ಇದೆ. ಇದಕ್ಕೆ ಕಾರಣ ಮತಿ ಜ್ಞಾನದ ಈಹಾಮತಿ ಜ್ಞಾನ ಪೂರ್ವಕವಾಗಿ ಇದು ಪ್ರಕಟ, ಅಂದ್ರೆ ಇದನ್ನು ತಿಳಿಬಹುದು. ಅಂದ್ರೆ ಮನಸ್ಸಿನ ಸೂಕ್ಷ್ಮಾತಿ ಸೂಕ್ಷ್ಮ ಪರ್ಯಾಯಗಳನ್ನು ಕೂಡ ನೇರವಾಗಿ ತಿಳಿಯುವಂತಹ ಜ್ಞಾನ ಇದು ಯಾರಿಗಿರ್ತದೆ ಅಂದ್ರೆ ಕೇವಲ ಮುನಿ ಮಹಾರಾಜರಲ್ಲಿ ಮಾತ್ರ ಇರುವುದರಿಂದ 6ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗಿನ ಮುನಿ ಮಹಾರಾಜರಲ್ಲಿ ಮನಃಪರ್ಯಯ ಜ್ಞಾನ ವರ್ಣದ ಕರ್ಮದ ಕ್ಷಯೋಪಶಮದಿಂದ ಈ ಮನಃಪರ್ಯಯ ಜ್ಞಾನ ಭಾವ ಉಂಟಾಗಿರುತ್ತದೆ. ತಿಳಿದ್ರಿ? ಹೀಗೆ ಕ್ಷಯೋಪಶಮಿಕ ಭಾವದ ಜ್ಞಾನ ಭಾವ ಏನಿದೆಯಲ್ಲ, ಜ್ಞಾನ ಭಾವದ 4 ವಿಷಯಗಳು ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಮನಃಪರ್ಯಯ ಜ್ಞಾನ ಭಾವಗಳನ್ನ ಹೀಗೆ ತಿಳ್ಕೋಬೇಕು. ಕ್ಷಯೋಪಶಮಿಕ ಮನಃಪರ್ಯಾಯ ಜ್ಞಾನ ಇನ್ನೊಮ್ಮೆ ಹೇಳಕ್ಕಾಗತ್ತ? ಮನಃಪರ್ಯಯ ಜ್ಞಾನ ಇದು ದಿಗಂಬರ ಮುನಿ ಮಹಾರಾಜರಲ್ಲಿ ಉಂಟಾಗುವಂಥದ್ದು. ಮನಃಪರ್ಯಯ ಜ್ಞಾನಾವರಣ ಕರ್ಮದ ಕ್ಷಯೋಪಶಮದಿಂದ ಕ್ಷಯೋಪಶಮಿಕ ಮನಃಪರ್ಯಯ ಜ್ಞಾನ ಭಾವ ಉಂಟಾಗಿರ್ತದೆ. ಇದು ಮನಸ್ಸಿನ ಸೂಕ್ಷ್ಮ, ಜಟಿಲ, ಅತ್ಯಂತ ಕ್ಲಿಷ್ಟಕರವಾದಂತಹ ಎಲ್ಲ ಪರ್ಯಾಯಗಳನ್ನು ತಿಳಿಯುವ ಸಾಮರ್ಥ್ಯವನ್ನ ಹೊಂದಿದೆ. ಅವಧಿ ಜ್ಞಾನಕ್ಕಿಂತ ಸೂಕ್ಷ್ಮವಾದ ವಿಷಯಗಳನ್ನ ತಿಳಿದರೆ ಹೀಗೆ ತಿಳ್ಕೊ. ಮತ್ತಿದು ಪ್ರತ್ಯಕ್ಷ ಜ್ಞಾನ ಇದೆ. ಈಗ ಮತಿ ಜ್ಞಾನದ ಮೂಲಕ ಇದಾಗ್ತದೆ. ಈ ಶುದ್ಧ ಜ್ಞಾನ ಹೇಗೆ ಮತಿ ಜ್ಞಾನದ ಪೂರ್ವಕ ಆಗ್ತದೆ ಅಂತ ತಿಳ್ಕೊಂಡೆವು, ಅವಧಿ ಜ್ಞಾನನೂ ಕೂಡ ಪ್ರತ್ಯಕ್ಷವಾಗಿ ತಿಳಿತದೆ ಅಂತ ತಿಳ್ಕೊಂಡೇವಲ್ಲ, ಹಾಗೆ ಈ ಮನಃಪರ್ಯಯ ಜ್ಞಾನ ಕೂಡ ಈಹಾ ಮತಿ ಜ್ಞಾನದ ಮೂಲಕ ಇದಾಗುತ್ತದೆ. ಅಂದ್ರೆ ಪ್ರಯೋಗ ಮಾಡಬಹುದು ಅದ್ರ ಮೂಲಕ ಅಂತ. ಸಮ್ಯಕ್ ದೃಷ್ಟಿ ಜೀವ ನರಕದಲ್ಲಿ ಅವಧಿ ಜ್ಞಾನ ಆಗ್ತಿತ್ತಂದ್ರಿ. ಸಮ್ಯಕ್ ದೃಷ್ಟಿ ಜೀವ ಉದಾಹರಣೆ ಇರ್ಲಿ, ನರಕಕ್ಕೆ ಹೆಂಗ್ ಹೋಗ್ತಿದ್ರ? ನರಕದೊಳಗೆ ಇರೋವರಿಗೆ ಅವಧಿ ಜ್ಞಾನ ಇರ್ತದೆ ಅಂತ ಹೇಳಿದವ್ರಿಗೆ. ಇರೋರ್ಗೆ ಅದು ಸಮ್ಯಕ್ ದೃಷ್ಟಿ ಇದ್ರೇನು ಅವಧಿ ಜ್ಞಾನ ಇದೆ, ಮಿಥ್ಯಾ ದೃಷ್ಟಿ ಇದ್ರೇನು ಅವಧಿ ಜ್ಞಾನ ಇದೆ. ಸಮ್ಯಕ್ ದೃಷ್ಟಿ ಇದ್ದವರಿಗೆ ಅವಧಿ ಜ್ಞಾನ ಅಂತ ಸೀದಾ ಹೆಸರಿದೆ. ಮಿಥ್ಯಾ ದೃಷ್ಟಿ ಇದ್ದಾಗ ಅವರಿಗೆ ಅವಧಿ ಜ್ಞಾನ ಇರ್ತೈತಲ್ಲ, ಅದಕ್ಕೆ ವಿಭಂಗ ಜ್ಞಾನ ಅಥವಾ ಕು ಅವಧಿ ಜ್ಞಾನ ಅಂತ ಹೇಳಿದ್ದಾರೆ. ತಿಳಿದ್ರಿ? ತಿಳಿದ್ರಿ. ಸಮಯ ಆಗಿದೆ.
ಈ ಶೈಕ್ಷಣಿಕ ಜ್ಞಾನ ಇದನ್ನ ಗೇನ್ ಮಾಡ್ಲಿಕ್ಕೆ ಏನಾದ್ರೂ ಒಂದು ಯೂನಿಟ್ ಸಿಗುತ್ತಾ ಬೈಜಿ? ಯಾಕೆಂದ್ರೆ ಈಗಂತೂ ಕ್ಷಾಯಿಕ ಜ್ಞಾನ ಯಾರಿಗೂ ಇಲ್ಲ. ಈ ಶೈಕ್ಷಣಿಕ ಎಷ್ಟು ಇದೆ, ಇವ್ರಿಗೆ ಎಷ್ಟು ಪರ್ಸೆಂಟೇಜ್ ಇದೆ, ಏನಿದೆ ಏನು ಅನ್ನೋದನ್ನ ಸ್ವಯಂ ಅಥವಾ ಬೇರೆಯವ್ರ ಮೂಲಕ ಏನಾದ್ರು ಸ್ವಲ್ಪ ಆದ್ರೂ ಗೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಯೂನಿಟ್ ಇದೆಯಾ ಏನಾದ್ರು? ಟೋಟಲ್ ಲೋಕದಲ್ಲಿ ಅಂದ್ರೆ ಈ ಸದ್ಯಕ್ಕೆ ಇರೋದೇನು ಮತಿಜ್ಞಾನ ಶುದ್ಧ ಜ್ಞಾನದಲ್ಲಿನೇ ನಾವು ಲೆಕ್ಕಾಚಾರ ತಗೋಬೇಕು. ಈ ಸದ್ಯಕ್ಕೆ ವಾಸ್ತವಿಕವಾಗಿ ಸಮ್ಯಕ್ ಜ್ಞಾನ ಎಷ್ಟು ಉಳಿದಿದೆ, ದ್ವಾದಶಾಂಗ ಜ್ಞಾನ ಎಷ್ಟು ಉಳಿದಿದೆ ಅಂತ ಒಂದು ಮೆಜರ್ಮೆಂಟ್ ಹೇಳಿದ್ದಾರೆ ಗುರುಗಳು ಹೇಳಿದ್ದಾರೆ, ನಮ್ಮ ಗುರುಗಳು ಹೇಳಿದ್ದಾರೆ. ಹೇಗೆ ತಿಳ್ಕೋಬೇಕು ಅಂತಂದ್ರೆ 12 ತುಂಬಿದ ಕೊಡಗಳು, ಆವಾಗ ಹಳೆ ಕಾಲದ ತಾಮ್ರದ ಕೊಡಗಳು ಇರ್ತಿದ್ವಲ್ಲ, ಆ ಕೊಡದ ರೂಪದಲ್ಲಿ ತಿಳ್ಕೋಬೇಕು. 12 ತಾಮ್ರದ ಕೊಡಗಳಲ್ಲಿ 12 ಕೊಡಗಳನ್ನ ನೀರು ತುಂಬಿ ಇಡಬೇಕು. ಅದರಲ್ಲಿ ಒಂದು ಕೊಡದಲ್ಲಿ ನಾವು ಉಪ್ಪಿಟ್ಟು ತಿನ್ನುವಂತಹ ಒಂದು ಚಮಚವನ್ನ ಸೀದಾ ಗೋಟ್ ಅಡ್ಡಲ್ಲ ಸೀದಾ ತಲೆ ಕೆಳಗೆ ಮಾಡಿ ಅದನ್ನು ಎದ್ದಬೇಕು. ಎದ್ದಿ ಮತ್ತೆ ಸೀದಾ ಹೊರಗೆ ತೆಗಿಬೇಕು. ಆ ನೀರು ಬಸದ ಮೇಲೆ ಆ ಚಮ್ಮಚೆಗೆ ಎಷ್ಟು ನೀರಿನ ಪಸೆ ಹತ್ತಿದೆಯಲ್ಲ, ಸದ್ಯಕ್ಕೆ ಉಳಿದಿರುವ ಜ್ಞಾನ ಅಷ್ಟೇ ಉಳಿದಿರೋದು. ದ್ವಾದಶಾಂಗದಲ್ಲಿನೇ ಇಷ್ಟು ಉಳಿದಿದೆ ಅಂತ ಹೇಳಿದ್ದಾರೆ. 12 ಕೊಡದ ಜ್ಞಾನದ ಪೈಕಿ ಒಂದು ಚಮಚೆಯ ಮೇಲೆ ನೀರಿನ ಪಸೆ ಹತ್ತಿದಷ್ಟು ಜ್ಞಾನ ಉಳಿದಿದೆ. ಟೋಟಲ್ ಜ್ಞಾನವೇ ಅಷ್ಟು ಉಳಿದಿದೆ. ಎಲ್ಲರದು ಸೇರಿ ಅಂತ ತಗೋರಿ. ಆದ್ರೆ ಇನ್ನು ಒಬ್ಬೊಬ್ಬರಲ್ಲಿ ಎಷ್ಟು ಉಳಿದಿದೆ ಅದನ್ನ ನೀವೇ ಲೆಕ್ಕ ಹಾಕಿಕೊಳ್ಳಿ. ಚತುರ್ಥ ಕಾಲದಲ್ಲಿ 12 ಕೊಡಗೊಳ್ದ ಇರ್ತಿದ್ದೇನ್ರಿ ಲೆಕ್ಕ? ಯಾರಿಗೆ ಶ್ರುತ ಕೇವಲಿ ಇದಾರಲ್ಲ ಅವರಿಗೆ 12 ಕೊಡ ಜ್ಞಾನ, ಆ ಕೊಡವನ್ನು ದಾಟಿದ ಜ್ಞಾನನೂ ಇರ್ತದೆ. ಬಯ್ಯಾಜಿ 11 ಅಂಗ 14 ಪೂರ್ವದಲ್ಲಿ ಇಷ್ಟೇ ಮಿಕ್ಕಿದೆ ಅಂತನಾ? ಇಷ್ಟೇ ತಿಳಿದಿದೆ ಅಂತ? ಒಂದು ಕೊಡ ಅಂದ್ರೆ ಒಂದು ಅಂಗ, 12 ಕೊಡ ಅಂದ್ರೆ 12 ಅಂಗದ ಜ್ಞಾನ ಅಂತ ತಿಳ್ಕೊರಿ. ನಮಗೆ ಎಲ್ಲಾ ಸೇರಿನ ನೀವು ಯಾವ್ದು ಬೇಕಾದ ಕೊಡದೊಳಗೆ ಅದ್ರಿ ಒಂದು ಚಮಚ, ಅದ್ರೊಳಗ ಆ ಚಮಚೆ ಮೇಲೆ ಏನ್ ನೀರಿನ ಪಸೆ ಎಲ್ಲ ನೀರ್ ಸೋರಿಗೆ ಹೋದ ಮೇಲೆ ಏನು ಹಸಿ ಉಳಿತೈತಲ್ಲ, ಆ ಹಸಿ ಉಳಿದಷ್ಟೇ ಈಗ ಎಲ್ಲರದು ಜ್ಞಾನ ಸೇರಿ ಅಷ್ಟು ಉಳಿದಿದೆ. ನಾವು ಇದರಲ್ಲಿನೇ ನಾನು ಭಾರಿ ಅಂತ ಮೆರವಣಿಗೆ ತೆಗಿತೇವೆ. ತಿಳಿದ್ರಿ? ಈ ಮೂರು ಚಟುವಟಿಕೆಗಳು ಇರ್ತದೆ. ಏನು? ಉದಯ, ಕ್ಷಯ ಮತ್ತೆ ಉಪಶಮ. ಈ ಮೂರೂ ಆಕ್ಟಿವ್ ಆಗಿರುತ್ತೆ ಇಲ್ಲಿ. ಇಲ್ಲ, ಈಗ ದಿನವಾಣಿ ಹೇಳ್ರಿ, ಚರ್ಚೆ ಮಾಡೋಣ ಆಮೇಲೆ. ಸರಿ ವೈಜ್. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತಮ ಮೋಹಹಾರಿ ಜನಮಣಹಾರಿ ಗಣಹರ ಜಮ್ಮಜರಾ ಭವರುಗಹರಿ ತಿಥಯರಾಣಂ ದಿವ್ಯಝುಣಿಂ ಜೋ ಪಡಯಿ ಸುಣಯಿ ಮಯ್ಯೆ ಧಾರಯಿ ನಾಣಂ ಸುಖಮನಂತಂ ಹರಿಯ ಸಾಸದ ಮುಖ ಪದಂ ಪಾವೈ ಸಾಸದ ಮುಖ ಪದಂ ಪಾವೈ